ಗುಡ್ ಮಾರ್ನಿಂಗ್ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿ ಅಂದರೆ ಏನು ಅಂತ ನೋಡಿದ್ವಿ. ಭಿನ್ನರಾಶಿಯಲ್ಲಿ ಎಷ್ಟು ಥರದ ವಿಧಗಳ ಭಿನ್ನರಾಶಿಗಳಿದಾವೆ ಅಂತ ನೋಡಿದ್ವಿ. ಸಮ, ವಿಷಮ, ಮಿಶ್ರ. ನೆನಪಿದೆಯಾ? ಭಿನ್ನರಾಶಿ ಅಂದರೆ ಏನಂತ ಹೇಳಿದ್ವಿ ಮಕ್ಕಳೇ ನಾವು? ಭಿನ್ನರಾಶಿ ಅಂತ ಅಂದರೆ ಏನಂತ ಹೇಳಿದ್ವಿ? ಭಿನ್ನವಾಗಿರುವ ರಾಶಿ. ಹೌದಾ? ಒಂದು ದೊಡ್ಡ ರಾಶಿ ಇರ್ಬೋದು, ಅದರಲ್ಲಿ ಯಾವುದು ಭಿನ್ನ ಅಂತ ನೋಡಿದ್ರೆ ಅದೇ ನಮ್ಮ ಭಿನ್ನರಾಶಿ. ಹೌದಾ? ರಾಶಿ ಅಂದರೆ ಅರ್ಥ ಆಗ್ತದಲ್ವಾ? ಮರಳು ರಾಶಿ, ಗೋಧಿ ರಾಶಿ, ಅಕ್ಕಿ ರಾಶಿ, ಜೋಳದ ರಾಶಿ. ಅಂದರೆ ಈ ರಾಶಿಯಲ್ಲಿ ಭಿನ್ನರಾಶಿ ಅಂತ ನಾವು ಯಾವಾಗ ಅಂತೀವಿ ಅಂದರೆ, ಈ ರಾಶಿಯ ಪ್ರತಿಯೊಂದು ಭಾಗನೂ ಸಮ ಇರಬೇಕು, ಒಂದಕ್ಕೊಂದು ಹೋಲಿಕೆ ಇರಬೇಕು. ಉದಾಹರಣೆ ತಗೊಂಡಿದ್ವಿ. ಇಲ್ಲೂ ಒಂದು ಚಿಕ್ಕ ಚಿಕ್ಕ ರಾಶಿಗಳಿದ್ದಾವೆ. ಈ ರಾಶಿಯಲ್ಲಿ ಬರೀ 3 ಭಾಗ ಇರೋದು. 3 ಭಾಗ ಇರುವ ರಾಶಿ ಅಷ್ಟೇ. ಇದು ಸಣ್ಣ ರಾಶಿ, ಇದು ಭಾಳ ಸಣ್ಣ ರಾಶಿ. ಈ 3 ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ ನಾವು? ಸೊ ಭಿನ್ನವಾಗಿರೋದು 2 ಭಾಗ ತಾನೇ. ಸೊ ಅದನ್ನು ಏನಂತ ಬರಿತಿದ್ವಿ? 2/3 ಅಂತ ಬರಿತಿದ್ವಿ. ಅಥವಾ ಇದನ್ನು ಓದೋದಾದ್ರೆ ಕನ್ನಡದಲ್ಲಿ ಏನಂತ ಓದ್ತಿದ್ವಿ? 3/2 ಅಂತಲೂ ಓದ್ತಾ ಇದ್ವಿ. ನೆನಪಿದೆಯಾ? ನೆನಪಾಗ್ತಿದೆಯಲ್ವಾ? ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ ನಾವು ಸೌಜನ್ಯ, ರೈಟ್? ಸೊ ಭೈರವಿ, ಇದನ್ನು ಏನಂತ ಬರಿಬೋದಿತ್ತು ನಾವು? ಭಿನ್ನರಾಶಿಯಲ್ಲಿ ಬರೆಯೋದಾಗಿದ್ದರೆ ಏನಂತ ಬರಿತಿದ್ವಿ? 3/4. ಮಕ್ಕಳೇ, ಮೇಲಿನ ಭಾಗಕ್ಕೆ ನಾವು ಏನಂತ ಹೆಸರಿಟ್ಟಿದ್ವಿ? ಏನಂತ ಕರಿತಿದ್ವಿ? ಅಂಶ. ಕೆಳಗಿನ ಭಾಗಕ್ಕೆ ಛೇದ. ಮೇಲ್ಗಡೆಗೆ ಇನ್ನೊಂದು ಹೇಳಿದ್ವಿ, ಅಂಗಿ ಚಡ್ಡಿ ಅಂತಲೂ ನೆನ್ಪಿಟ್ಕೊಬೋದು ಅಂತ ಹೇಳಿದ್ವಿ ನಾವು. ಮೇಲಿನ ಭಾಗಕ್ಕೆ ಅಂಗಿ, ಕೆಳಗಿನ ಭಾಗಕ್ಕೆ ಚಡ್ಡಿ ಅಂತಿದ್ವಿ. ಕರೆಕ್ಟಾ? ಮೇಲ್ಗಡೆದು ಅಂಶ, ಕೆಳಗಡೆದು ಛೇದ, ರೈಟ್? ಸೊ ಈ ಛೇದ ಯಾವಾಗಲೂ ಒಟ್ಟು ಎಷ್ಟು ಭಾಗ ಇದೆ ಅನ್ನೋದನ್ನು ಒಳಗೊಂಡಿರುತ್ತೆ. ಒಟ್ಟು ಎಷ್ಟು ಭಾಗ ಇದೆ? ಇದು 4 ಭಾಗ ಇದೆ. 4ರಲ್ಲಿ 3 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. 3/4 ಅಂತ ಬರಿತೀವಿ. ಸರಿನಮ್ಮ ಚಿನ್ನು? ಕರೆಕ್ಟ್ ಆಯ್ತಾ? ಓಕೆ ಹನುಮಂತು, ಮುಂದೆ ಹೋಗ್ಬೋದಾ? ಮುಂದೆ ಇದೇ ಥರ ಭಾಳಷ್ಟು ಉದಾಹರಣೆಗಳನ್ನು ಮಾಡಿದ್ವಿ. ಒಂದು ಸಣ್ಣ ಪುನರಾವರ್ತನೆ ಪಂಡಿತರಾಧ್ಯ. ಇದನ್ನೇನಂತ ಬರಿಬೋದು? 1/4 ಅಂತ ಬರಿಬೋದಾ? ಬಣ್ಣ ಹಾಕಿರುವ ಭಾಗ ಇದನ್ನೇನಂತ ಬರಿಬೋದು? 2/4 ಅಂತ ಬರಿಬೋದು. ಇದನ್ನೇನಂತ ಬರಿಬೋದು? 4/4. ಮತ್ತು ಇನ್ನೊಂದು ಮಾತು ಹೇಳಿದ್ವಿ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಭಿನ್ನರಾಶಿಗಳನ್ನು ನಾವು ಕನಿಷ್ಠ ರೂಪಕ್ಕೆ ತರ್ತೀವಿ ಅಂತಲೇ ಹೇಳಿದ್ವಿ. ಕರೆಕ್ಟಾ? 2 1 2, 2 2 4. ಏನಂತ ಓದ್ಬೋದು ಇದನ್ನು? 1/2, ಅರ್ಧ ಅಂತಲೂ ಓದ್ಬೋದು. ಕರೆಕ್ಟಾ ಮಕ್ಕಳೇ? ಇದನ್ನೇನಂತ ಓದ್ಬೋದು? 4/4, 4 1, ಇದು 1 ಅಂತ ಹೇಳ್ಬೋದಾ ನಾವು? ಹೇಳ್ಬೋದಲ್ವಾ? ಮತ್ತು ಇನ್ನೊಂದು ಹೇಳಿದ್ವಿ ಮಕ್ಕಳೇ, ಇದು 1/4 kg, 1/4 ಭಾಗ. ಇದೆಷ್ಟಾಗುತ್ತೆ? ಅರ್ಧ ಭಾಗ. ಇದು 3/4 ಭಾಗ. ಇದು ಪೂರ್ಣ 1 ಭಾಗ, ಪೂರ್ಣ 1 ಭಾಗ. ಸೊ ಇಲ್ಲಿ ಈ ಮಂಚಕ್ಕೆ 4 ಕಾಲು ಇರ್ತಾವೆ ಗೊತ್ತಾ? ಇಲ್ಲಿ 1 ಕಾಲು ಮಾತ್ರ ಇದೆ ತಾನೆ. ಇಲ್ಲಿ ಅರ್ಧ ಇದೆ ತಾನೆ ನೋಡೋದಕ್ಕೆ. 2 ಕಾಲು ಅಂತ ಅನ್ನಲ್ಲ, ಅರ್ಧ ಇದೆ ತಾನೆ. ಇಲ್ಲಿ ಎಷ್ಟು ಕಾಲು ಇದ್ದಾವೆ? 3 ಕಾಲು, ಮುಕ್ಕಾಲು. 3 ಕಾಲು ಅಂದರೆ ಮುಕ್ಕಾಲು. ಇಲ್ಲಿ 4 ಕಾಲು ಅನ್ನಲ್ಲ, 1 ಭಾಗ, ಪೂರ್ಣ ಭಾಗ ಅಂತ ಕರಿತೀವಿ. ಆಯಿತಾ? ಸೊ ಈ ರೀತಿಯೂ ನಾವು ಕೆಲವೊಂದು ಭಿನ್ನರಾಶಿಗಳನ್ನು ದೈನಂದಿನ ಜೀವನದಲ್ಲೂ ಸಹ ಈ ರೀತಿ ಬೇರೆ ಬೇರೆ ಪದಗಳಿಂದನೂ ಕರಿತೀವಿ. ಸರಿನಾ? ಸೊ ಹಾಲೇಶ್, ಇದನ್ನು ಬರೆದ್ರೆ ಏನಂತ ಬರಿಬೋದು? 1/2. ಕರೆಕ್ಟ್, ರೈಟ್? ಇದನ್ನೇನಂತ ಬರಿಬೋದಮ್ಮ ಸುಷ್ಮಿತಾ? 1/3. ಇದನ್ನೇನಂತ ಬರಿಬೋದಪ್ಪ? 4/1 ಅಲ್ಲ, 1/4. ಕನ್ನಡದಲ್ಲಿ ಓದೋದಾದರೆ 4ನೇ 1 ಅಂತ ಓದ್ತೀರಿ. ಇಂಗ್ಲೀಷಲ್ಲಿ ಹೇಳೋದಾದರೆ 1/4 ಅಂತ ಹೇಳ್ತೀರಿ. ರೈಟ್ ಹನುಮಂತು? ಇಲ್ಲೇನಂತ ಹೇಳ್ಬೋದಪ್ಪ? ವೆರಿ ಗುಡ್ ಹನುಮಂತು. 1/6. ಹನುಮಂತರಾಜ್ ಅಲ್ಲ, ಏನು ಮಾಡೋಣಪ್ಪ ನಿನ್ನ ಹೆಸರನ್ನು? ನಾನು ಕೇಳಿದ್ದು ಹನುಮಂತನ್ನು. ಹನುಮಂತ. ತದನಂತರ ನಾವು ಸಮಾನ ಭಿನ್ನರಾಶಿಗೆ ಬಂದಿದ್ವಿ ನಿನ್ನೆ. ಸಮಾನ ಭಿನ್ನರಾಶಿ ನೋಡೋದಕ್ಕೆ ಒಂದಕ್ಕೊಂದು ಹೋಲಿಕೆ ಇಲ್ಲ ಅಂದರೂ ಅವೆರಡು ಮೌಲ್ಯ ಏನಾಗಿರುತ್ತೆ? ಯಾವಾಗಲೂ ಒಂದೇ ಆಗಿರುತ್ತೆ. ಒಂದಕ್ಕೊಂದು ನೋಡ್ಲಿಕ್ಕೆ ಬೇರೆ ಬೇರೆ ಇರ್ತವೆ. ಹೇಗೆ? ಇದನ್ನೇನಂತ ಬರ್ತಿದ್ರೆ 2/4 ಅಂತ ಬರಿತಿದ್ರಿ. ಕರೆಕ್ಟಾ? ಬಣ್ಣ ಹಾಕಿದ ಭಾಗ 2/4 ಅಂತ ಬರಿತಿದ್ರಿ. ಇದನ್ನೇನಂತ ಬರಿತಿದ್ರಿ? 3/6 ಅಂತ ಬರಿತಿದ್ದೀರಾ? 3/6 ಅಂತ ಬರಿತಿದ್ರೆ ಬಣ್ಣ ಹಾಕಿರುವ ಭಾಗ ಎಷ್ಟು ಭಾಗ ಭಿನ್ನವಾಗಿದ್ದಾವೆ? 3ಕ್ಕೆ ಬಣ್ಣ ಹಾಕಿದ್ವಿ. ಒಟ್ಟು ಎಷ್ಟು ಭಾಗ ಇದ್ದಾವೆ? ಒಟ್ಟು 6 ಭಾಗ ಇದ್ದಾವೆ. 3/6 ಅಂತ ಬರಿತಿದ್ವಿ. ಇವೆರಡು ಭಿನ್ನರಾಶಿ ನೋಡಿದ್ರೆ ಒಂದಕ್ಕೊಂದು ಹೋಲಿಕೆನೇ ಇಲ್ಲ ನೋಡ್ರಿ. ಇಲ್ಲಿ 2/4, ಇಲ್ಲಿ 3/6, ಎಲ್ಲ ಬೇರೆ ಬೇರೆ ಸಂಖ್ಯೆಗಳು, ಹೋಲಿಕೆನೇ ಇಲ್ಲ. ಆದರೆ ಕನಿಷ್ಠ ರೂಪಕ್ಕೆ ತಂದು ನೋಡಿದಾಗ ಏನಾಗುತ್ತೆ ನೋಡ್ರಿ? 2 1, 2 2 ಏನಾಗುತ್ತೆ ಮಕ್ಕಳೇ? 1/2 ಬರುತ್ತೆ. ಒಪ್ತೀರಾ? ಇಲ್ಲಿ ಏನಾಗುತ್ತೆ ಮತ್ತು ಅದೇ ಥರ 3 1, 3 2 ಏನಾಗುತ್ತೆ ಮಕ್ಕಳೇ? ಕನಿಷ್ಠ ರೂಪಕ್ಕೆ ತಂದಾಗ 1/2. ಒಪ್ತೀರಾ? 1/2 1/2 ಸಮ ಅಲ್ವಾ? ಹಾಗಾದ್ಮೇಲೆ ಈ ಭಿನ್ನರಾಶಿನೂ ಸಮ ಇತ್ತಲ್ವಾ? ಆದರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ.
ಯಾಕೆ ಅದು ಬೇರೆ ಬೇರೆ ರೂಪದಲ್ಲಿತ್ತು, ಬೇರೆ ಬೇರೆ ಸಂಖ್ಯೆಗಳಲ್ಲಿತ್ತು, ಅದರ ಅಪವರ್ತ್ಯ ಮತ್ತು ಅಪವರ್ತನ ರೂಪದಲ್ಲಿತ್ತು. ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕನಿಷ್ಠ ರೂಪಕ್ಕೆ ತಂದಾಗ ಸಮ ಇರ್ತವೆ. ಕನಿಷ್ಠ ರೂಪಕ್ಕೆ ತಂದಾಗ ಸಮ ಆಗುವ ಭಿನ್ನರಾಶಿಗಳಿಗೆ, ಕನಿಷ್ಠ ರೂಪಕ್ಕೆ ತಂದಾಗ ಸಮವಾಗುವ ಭಿನ್ನರಾಶಿಗಳಿಗೆ ಏನಂತ ಕರಿತೀವಿ ನಾವು? ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಕನಿಷ್ಠ ರೂಪಕ್ಕೆ ತಂದಾಗ ಸಮವಾಗುವ ಭಿನ್ನರಾಶಿಗಳಿಗೆ ನಾವೇನಂತ ಕರಿತೀವಿ? ಸಮಾನ ಭಿನ್ನರಾಶಿಗಳಂತ ಕರಿತೀವಿ. ಸಾಕಷ್ಟು ಉದಾಹರಣೆಯನ್ನು ತಾಂಡಿದ್ವಿ ನಾವು ನಿನ್ನೆ, ರೈಟ್? ಸಾಕಷ್ಟು ಉದಾಹರಣೆಯನ್ನು ತಾಂಡಿದ್ವಿ ಮಕ್ಕಳೇ. ಒಂದು ಉದಾಹರಣೆ, ಇದನ್ನು ಸಾಲ್ವ್ ಮಾಡೋಣ ಜಲ್ದಿ. ಇದು ಸಮಾನ ಭಿನ್ನರಾಶಿಗೆ ಇನ್ನೊಂದು ಬಹಳ ಸುಲಭ ಮೆಥಡ್ ಹೇಳಿದ್ವಿ. ಅಕಸ್ಮಾತ್ 2/3 ಅಂತ ಇದೆ, ಇದಕ್ಕೆ 4 ಸಮಾನ ಭಿನ್ನರಾಶಿಗಳನ್ನು ಕೊಡಿ ಅಂತ ಕೇಳ್ತಾರೆ. 4 ಸಮಾನ ಭಿನ್ನರಾಶಿ ಅಂತ ಕೊಡ್ರಿ ಅಂತ ಕೇಳಿದಾಗ ನಾವೇನು ಮಾಡ್ಬೋದು? ಅದರ ಅಪವರ್ತ್ಯಗಳನ್ನು ಬರಿತಿದ್ವಿ. ಆದರೆ ಇಲ್ಲಿ ಏನು ಮಾಡ್ತೀವಿ? ಅಪವರ್ತ್ಯ ಬರಿಬೇಕಾದ್ರೆ ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೋ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು. ಕರೆಕ್ಟ್ ವಿಜಯ್ ಕುಮಾರ್? ಅಂಶಕ್ಕೆ ಏನು ಗುಣಿಸೋಣ? ಅಂಶಕ್ಕೆ 2 ಗುಣಿಸೋಣ. ಅಂಶಕ್ಕೆ 2 ಗುಣಿಸೋಣ, ರೈಟ್ ವಿಜಯ್? ಇಲ್ಲೇನು ಬರುತ್ತೆ? ಅಂಶಕ್ಕೆ 2 ಗುಣಿಸಿದ್ರೆ ಛೇದಕ್ಕೂ 2 ಗುಣಿಸ್ಬೇಕು. ಕರೆಕ್ಟ್ ಅಜಯ್ ಕುಮಾರ್? 2 2 4, 3 2 6. ಫ್ಯಾಂಟಾಸ್ಟಿಕ್. ಇಲ್ಲೇನು ಮಾಡೋಣ? 2 ಗುಣಿಸೋದಲ್ಲ, 3 ಗುಣಿಸೋಣ. 2 3 6, 3 3 9. ಕರೆಕ್ಟ್ ಇದೆಯಾ? ಇಲ್ಲಿ 4 ಗುಣಿಸೋಣ. 2 4 8, 3 4 12. ಒಪ್ತೀರಾ? 2 ಇದು 4 ಆದಮೇಲೆ 5 ಗುಣಿಸೋಣ ಇಲ್ಲಿ ಮಕ್ಕಳೇ. 2 5 10, 3 5 15. ಕರೆಕ್ಟ್ ಇದೆಯಾ ಎಲ್ಲರೂ? ಅಲ್ಲಿಗೆ ನಮ್ಮ ಸಮಾನ ಭಿನ್ನರಾಶಿ 2/3 ಇದೆ. ಅದರ ಸಮಾನ ಭಿನ್ನರಾಶಿ ಏನಾಗುತ್ತೆ? 4/6, 6/9, 8/12, 10/15. ಒಪ್ತೀರಾ? ಇವನ್ನೆಲ್ಲ ನೋಡ್ರಿ, ಒಂಥರ ಇದರ ಮಗ್ಗಿ ಥರ ಕಾಣುತ್ತಲ್ವಾ? ಆಮೇಲೆ ಇದಕ್ಕೆ ಹೋಲಿಸಿದ್ರೆ ಏನು ಸಂಬಂಧ ಇಲ್ವೇ ಇಲ್ಲಪ್ಪ ಅನಿಸುತ್ತೆ ನೋಡೋಕ್ಕೆ. ಆ ಭಿನ್ನರಾಶಿಗಳನ್ನು ನೋಡಿದ್ರೆ ಒಂದಕ್ಕೊಂದು ಹೋಲಿಕೆ ಇಲ್ಲ ಅನಿಸುತ್ತೆ. ಆದರೆ ಅವನು ಸರಳೀಕರಿಸಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಸಮಾನ ಭಿನ್ನರಾಶಿ ಅಂತ ಗೊತ್ತಾಗುತ್ತೆ. ಅದರ ಮೌಲ್ಯ ಯಾವಾಗಲೂ 2/3 ಬರುತ್ತೆ. ಯಾವುದನ್ನಾದರೂ ಸರಳೀಕರಿಸಿ ನೋಡ್ರೆ 2/3 ಬರುತ್ತೆ. ಇಂತಹ ಭಿನ್ನರಾಶಿಗಳು ನಾವೇನಂತ ಕರಿತೀವಿ? ಸಮಾನ ಭಿನ್ನರಾಶಿಗಳು ಅಂತ ಕರಿತೀವಿ. ಈ ಸಮಾನ ಭಿನ್ನರಾಶಿಗಳನ್ನೇ ಆಧರಿಸಿ ಕೆಲವು ಪ್ರಶ್ನೆಗಳು ನನ್ನ ಹತ್ರ ಇದ್ದಾವೆ. ಈ ಸಮಾನ ಭಿನ್ನರಾಶಿಗಳನ್ನು ಆಧರಿಸಿ ಕೆಲವು ಪ್ರಶ್ನೆಗಳು ನನ್ನ ಹತ್ರ ಇದ್ದಾವೆ. ಈಗ ಅವನ್ನ ಬಿಡಿಸೋಣ. ಯಾವ ಥರ ಇದೆ? ಈಗ 3 ಇದ್ದದ್ದು 9 ಹೇಗಾಗುತ್ತೆ? ಇದು ಸಮಾನ ನೋಡಿರಿ, ಇದಕ್ಕೆ ಸಮಾನ ಚಿಹ್ನೆ ಹಾಕಿದ್ದೀವಿ ಅಂದರೆ ಇದು ಸಮಾನ ಭಿನ್ನರಾಶಿ. ಈ ಭಿನ್ನರಾಶಿ ಎರಡೂ ಒಂದೇ, ಆದರೆ ಬೇರೆ ಬೇರೆ ರೂಪದಲ್ಲಿದ್ದಾವೆ. ಸಮಾನ ಭಿನ್ನರಾಶಿಗೆ ನಾವು ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದೇ ಗುಣಿಸ್ಬೇಕು, ಅಥವಾ ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೂ ಅದೇ ಗುಣಿಸ್ಬೇಕು. ಸಮಾನ ಭಿನ್ನರಾಶಿಯಲ್ಲಿ ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು, ಅಥವಾ ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೂ ಅದನ್ನೇ ಗುಣಿಸ್ಬೇಕು. ಕರೆಕ್ಟ್? ಎಸ್ ಆರ್ ನೋ? ಸೊ ಬಾಲಾಜಿ ನೀವು ಹೇಳ್ರಿ, 3 ಇದ್ದದ್ದು 9 ಆಯಿತು, 2 ಇದ್ದದ್ದು ಏನಾಗಬೇಕು? 3 9 ಹೇಗಾಯಿತು? 3 9 ಹೇಗಾಯಿತು? 3 3 ಅಲ್ಲಪ್ಪ, ಛೇದಕ್ಕೆ 3 ಗುಣಿಸಿದ್ರೆ ಅಂಶಕ್ಕೂ 3ನೇ ಗುಣಿಸ್ಬೇಕು, ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೂ ಅದನ್ನೇ ಗುಣಿಸ್ಬೇಕು. ಕರೆಕ್ಟ್? ಸೊ ಅಂಶಕ್ಕೂ ಅದನ್ನೇ ಗುಣಿಸೋಣ. 2 3 6, 6/9 ಒಪ್ತೀರಾ? ಸೊ 6/9 ಕರೆಕ್ಟಾ? 2/3 = 6/9 ಒಪ್ತೀರಾ? ಹೌದು. ಬೇಕಾದ್ರೆ ಇದನ್ನು ಸರಳೀಕರಿಸಿ ನೋಡ್ರಿ, 2/3 ಬರುತ್ತೆ. 3 2 6, 3 3 9, 2/3 ಸಮ. ಹೌದಲ್ವಾ? ಸೊ ಇದಕ್ಕೆ ಸಮಾನ ಭಿನ್ನರಾಶಿ ಅಂತ ಕರಿತೀವಿ ಮಕ್ಕಳೇ. ಇದಕ್ಕೆ ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಟ್ಯಾಲಿ ಆಗ್ತದೆ, ಅದು ಯಾವತ್ತಿಗೂ ಟ್ಯಾಲಿ ಆಗ್ತದೆ. ಅದು ಸರಳೀಕರಿಸಿದ್ರೆ ಮತ್ತೆ ಅದೇ ಮೌಲ್ಯ ಬರ್ತದೆ ನಿಮಗೆ. ಇಲ್ಲಿ 3, ಇಲ್ಲಿ 2 ಇದ್ದದ್ದು 6 ಆಯಿತು, 3 ಇದ್ದದ್ದು ಏನಾಗಬೇಕು? ಈಗ ತಾನೇ ಮಾಡಿದ್ವಿ ನಾವು. 2 6 ಹೇಗಾಗುತ್ತೆ? 2 3 ಆಗುತ್ತೆ. 3 ಸಹ ಇಲ್ಲೂ ಸಹ ಏನು ಮಾಡಬೇಕು? ಇಲ್ಲಿ 4 ಗುಣಿಸ್ಬೇಕಲ್ವಾ? ಏನು ಗುಣಿಸ್ಬೇಕು ನಾವು? 3. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು. 3 3 ಒಪ್ತೀರಾ? ಸಮಾನ ಭಿನ್ನರಾಶಿ ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ನೋಡೋಣ. ಇದೇ ಥರ ಇದು ಕೆಲವು ಪ್ರಶ್ನೆಗಳಿದ್ದಾವೆ. ಜಲ್ದಿ ಮುಗಿಸೋಣ ಮಕ್ಕಳೇ. ರೆಡಿ ಇದ್ದೀರಾ? ಏನಾಗ್ತದೆ ಮಕ್ಕಳೇ? ಈಗ ಮತ್ತೊಮ್ಮೆ ಅದೇ ಬಂದಿದೆ ಅಲ್ವಾ? 3 ಇದ್ದದ್ದು 9 ಹೇಗಾಗತ್ತೆ ಮಕ್ಕಳೇ? 3 3 ನೋಡಿ, ಯಾರಿಗೆ ಅರ್ಥ ಆಗಿಲ್ಲ ಇದು ಕೊನೆ ಸರಿ ನೋಡ್ಕೊಂಬಿಡಿ. 3 9 ಹೇಗಾಯಿತು? 3 ಮಗ್ಗೆಯಲ್ಲಿ 3 3 9 ಕರೆಕ್ಟಾ? ಹಾಗಾದರೆ 2ಕ್ಕೂ ಸಹ ನೀವು 3 ಗುಣಿಸ್ಬೇಕು. ಏನಾಗುತ್ತೆ? 2 3 6. ಕ್ಲಿಯರ್? ಇದಕ್ಕೇನಾಗುತ್ತೆ ಹಾಗಾದರೆ? 36 ಬರ್ತದ್ರಾ? ಹೇಗೆ? 3ಕ್ಕೆ 27 ಹೇಗೆ ಬರುತ್ತೆ? 3 9. ಹಾಗಾದರೆ 4ಕ್ಕೂ ಸಹ 4 9 ಏನಾಗುತ್ತೆ ಮಕ್ಕಳೇ? 36. ಸೊ ಇಲ್ಲಿ ಬರಬೇಕಾದ ಉತ್ತರ 36. ಈಸಿ.
ಸಮಾನ ಭಿನ್ನರಾಶಿ ಈಸಿ. ಸಮಾನ ಭಿನ್ನರಾಶಿ ಅಂದರೆ ಮಕ್ಕಳೇ, ಅಂಶಕ್ಕೆ ಏನು ಗುಣಿಸಿರ್ತೀರೋ ಛೇದಕ್ಕೂ ಅದನ್ನೇ ಗುಣಿಸಿರ್ತೀವಿ. ಆದರೆ ನೋಡೋಕ್ಕೆ ಎರಡು ಬೇರೆ ಬೇರೆ ಥರ ಕಾಣ್ತವೆ. ಸರಳೀಕರಿಸಿದ್ರೆ ನೀವು ಅದನ್ನೇನಾದರೂ ಸರಳೀಕರಿಸಿದ್ರೆ ನಿಮಗೆ ಮತ್ತೆ ಇದೆ 3/4 ಬರುತ್ತೆ. ಅದನ್ನು ಬೇಕಾದ್ರೆ 3 ಮಗ್ಗಿಯಲ್ಲಿ ಸರಳೀಕರಿಸಿ ನೋಡಿರಿ. ಅಲ್ಲ, ನಾವು 9 ಮಗ್ಗಿಯಲ್ಲಿ 9 ಮಗ್ಗಿಯಿಂದ ಕಡ್ತಾ ಹೊಡೀರಿ. 9 3 9 4 3/4 ಬಂತಿಲ್ಲ? ಎಸ್ ಆರ್ ನೋ? ಸೊ ನೋಡಲಿಕ್ಕೆ ಬೇರೆ ಬೇರೆ ನಂಬರ್ ಕಂಡರೂ ಸಹ ಅದರ ಮೌಲ್ಯ ಸಮ ಇರಬಹುದು, ಅದರ ನಿಜವಾದ ಮೌಲ್ಯ ಸಮ ಇರಬಹುದು. ಇದು ಸಮಾನ ಭಿನ್ನರಾಶಿ ಅಂದರೆ. ಆಯಿತಾ? ಸೊ ಎಲ್ಲಪ್ಪ ಇಲ್ಲೇನು ಬರ್ತದೆ ಮೇಲೆ? ಏನು ಬರ್ತದೆ? 20. ಹೇಗೆ ಹೇಗೆ ಕೆಳಗಡೆ 7 ಎಷ್ಟಲೇ 35? 7 5 35 ಕರೆಕ್ಟ್ರಾ? 7 5 35. ಬರಿಬೇಡಿ, ಯಾರು ಬರಿಬೇಡಿ ಯಾರು ಇದನ್ನು ಬರಿಬೇಡಿ. ನಿಲ್ಲಿಸಿ ಎಲ್ಲರೂ. 7 5 35 ನೋಡಿ, ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಆಮೇಲೆ ಬರೀ ಅಂತ್ರಿ. 7 5 35 ಕರೆಕ್ಟಾ? 7 5 35 ರೈಟ್. ಅಲ್ಲಿ ಇಲ್ಲಿ 5 ಅಂದರೆ ಇಲ್ಲೂ ಸಹ 5 ಗುಣಿಸ್ಬೇಕಾ? ಹಾಂ, 4 5 ಏನಾಗುತ್ತೆ? 20. ಅಲ್ಲಿಗೆ ಇದು 20/35 ಕರೆಕ್ಟಾ? ಹೌದಾ? ನೀವು 5ರಿಂದ ಗುಣಿಸಿದ್ರಲ್ವಾ? 5ರಿಂದ ಭಾಗಿಸಿದ್ರು ಇದೇ ಬರುತ್ತೆ ಅಲ್ವಾ? ನೋಡಿರಿ, 5ರಿಂದ ಭಾಗಿಸ್ತೀನಿ ಮತ್ತೆ. 5 4 20, 5 7 35, 4/7 4/7 ಸಮ. ಟ್ಯಾಲಿ ಆಗ್ತಾ ಇದೆಯಾ? ಸಮಾನ ಭಿನ್ನರಾಶಿ. ಇವಕ್ಕೇನಂತೇವೆ ನಾವು? ಸಮಾನ ಭಿನ್ನರಾಶಿ ಅಂತ ಕರಿತೀವಿ ಮಕ್ಕಳೇ. ಕ್ಲಿಯರ್? ಇದಕ್ಕೇನು ಬರ್ಬೋದು ಆನ್ಸರ್? ಹೇಗೆ? 6 ಎಷ್ಟಲೇ 30? 6 5 30. 7ಕ್ಕೂ 5 ಗುಣಿಸೋಣ. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೆ ಅದೇ ಗುಣಿಸ್ಬೇಕು. 7 5 35 ಈಸಿ. ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದಾ ಮಕ್ಕಳೇ? ಹಾಂ, ಏನಾಗ್ತದೆ ಇದಕ್ಕೆ ಕೇಳ್ತೀರಾ? 3 ಎಷ್ಟಲೇ 18? 3 6 18. 1 ಎಷ್ಟಲೇ 18? ಒಂದು ಎಷ್ಟಲೇ ಏನು ಮಾಡ್ಬೇಕು? 1 6 6 6/18. ಕ್ಲಿಯರ್? ಹಾಂ, ಓಹೋ 8 ಎಷ್ಟಲೇ 48, 8 6 ಅಂಶಕ್ಕೆ 6 ಗುಣಿಸಿದ್ರೆ ಛೇದಕ್ಕೂ 6 ಗುಣಿಸ್ಬೇಕು. 11 6 66. ಫ್ಯಾಂಟಾಸ್ಟಿಕ್. ಇದಕ್ಕೆ ಏನಾಗ್ಬೋದು ಮಕ್ಕಳೇ? 11 ಎಷ್ಟಲೇ 55? 11 5 55. ಎಸ್, ನೀವು ಹೇಳಿದ್ದು ಕರೆಕ್ಟು. ನೀವು ಹೇಳಿದ ಉತ್ತರ 45 ಕರೆಕ್ಟು. 45 ಹೇಗಾಗುತ್ತೆ? ಛೇದಕ್ಕೆ ಏನು ಗುಣಿಸಿದ್ದೀವಿ? 5 ಗುಣಿಸಿದ್ದೀವಿ ಲಕ್ಷ್ಮಿ. ಸೊ ಹಾಗಾಗಿ ಅಂಶಕ್ಕೂ ಏನು ಗುಣಿಸ್ತೇವೆ? 5 ಗುಣಿಸ್ತೀವಿ. ಅಂಶಕ್ಕೂ ಏನು ಗುಣಿಸ್ತೇವೆ ರಕ್ಷಿತಾ? 5 ಗುಣಿಸ್ತೀವಿ. 9 5 45. ಇಲ್ಲೇನಾಗ್ತದೆ? 32 ಹೇಗೆ ಬರುತ್ತೆ ಸಿಂಚನ? 32 ಹೇಗೆ ಬರುತ್ತೆ? ಅಂಶ 7 ಇತ್ತು, ಇಲ್ಲಿ 28 ಆಗಿದೆ. 7 28 ಯಾವಾಗುತ್ತೆ? 7 28 ಯಾವಾಗುತ್ತೆ? 7 4 28. ಇಲ್ಲೂ 4 ಗುಣಿಸಿದ್ರೆ ಕೆಳಗೆ ಏನು ಗುಣಿಸ್ಬೇಕಾಗುತ್ತೆ? 4 ಗುಣಿಸ್ಬೇಕು. 8 4 32. ಸರಿ ಇದೆಯಾ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಾಂ, ನೋಡಿರಿ. 13 52 ಯಾವಾಗುತ್ತೆ? 13 4 52 ಕರೆಕ್ಟಾ ಮಕ್ಕಳೇ? 12ಕ್ಕೂ 4 ಗುಣಿಸಿದ್ರೆ ಏನಾಗುತ್ತೆ? 48 ಆಗುತ್ತೆ. ಒಪ್ತೀರಾ? ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೂ ಅದನ್ನೇ ಗುಣಿಸ್ತೀವಿ. ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೂ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಅದೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಅದೇ ಗುಣಿಸ್ಬೇಕು. ನೆನಪಿರಲಿ, ಎರಡಕ್ಕೂ ಒಂದೇ ಗುಣಿಸ್ಬೇಕು, ಬೇರೆ ಬೇರೆ ಗುಣಿಸೋ ಹಾಗಿಲ್ಲ. ಇಲ್ಲೇನಾಗ್ತದೆ ಮಕ್ಕಳೇ? 16 ಅದು ಹಾಂ, ಓಹೋ ಇಲ್ಲ ಸರ್, ಇಲ್ಲ 19 ಇದೆ, ಇಲ್ಲಿ 19 ಇಟ್ಟಿದ್ದಾರೆ ಯಾರೋ. ಹಾಗಾದರೆ ಇಲ್ಲಿ 16 ಇದ್ದರೆ ಇಲ್ಲೂ 16 ಇಟ್ಬಿಡೋಣ. ಬರ್ತದ ಆ ಥರ? ಬರಲ್ಲ. ಈ ಲೆಕ್ಕನೇ ತಪ್ಪಿದೆ. 16 ಮಗ್ಗಿಯಲ್ಲಿ 19 ಬರೋದಿಲ್ಲ. ಹೌದಾ? ಸೊ ಹಾಗಾಗಿ ಇದು ಬೇಡ. ಅರ್ಥ ಆಯ್ತಾ? ಮತ್ತು ಆ ರೀತಿ ಎಲ್ಲ ಯೋಚನೆ ಮಾಡಬೇಡ್ರಿ, ಉಲ್ಟಾ ಸೀದಾ. ಹಾಂ, ಅದಲು ಬದಲು ಮಾಡಬೇಡ ಸಹ ಕರೆಕ್ಟಾಗ್ಬಿಡುತ್ತೆ ಅಂತ. ಸರ್ 4 ಎಷ್ಟಲೇ 9 ಕರೆಕ್ಟಾ? ಅಲ್ಲಿಗೆ ಇಲ್ಲೂ ಸಹ 1 9 9 ಆಗುತ್ತೆ. ಇದು 5 ಎಷ್ಟಲೇಪ್ಪ? ಅಲ್ಲ, ಇಲ್ಲಿ 4 ಎಷ್ಟಲೇ? 4 4 5 4 ಏನಾಗುತ್ತೆ? 20. ಸಿಂಪಲ್. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ನನಗೆ ಸಿಂಚನ ಒಬ್ಬರೇ ಹೇಳ್ತಾರೆ ಆನ್ಸರಿಗೆ, ಯಾರು ಹೇಳೋಕ್ಕಿಲ್ಲ. ಸಿಂಚನ, ಇದಕ್ಕೇನು ಉತ್ತರ? 7 ಎಷ್ಟಲೇ 21? 7 ಎಷ್ಟಲೇ 21? 7ರ ಮಗ್ಗಿ ಬರಲ್ಲ. ಇಷ್ಟು ನಿಧಾನ ಆಗಬಾರ್ದು ಕಂದ, ಇಷ್ಟು ನಿಧಾನ ಹೇಳಬಾರ್ದು. ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಮಕ್ಕಳೇ? ಈಗಲೂ ನಿಮಗೆ ಮಗ್ಗಿ ಬರ್ತಾ ಇಲ್ಲ ಅಂದರೆ ಮಧ್ಯೆ ಬರಬೇಕು ಮಗ್ಗಿಗಳು. ಮಗ್ಗಿಗಳು ಮಧ್ಯೆ ಬರ್ತಾ ಇಲ್ಲ ಅಂದರೆ ಸಾಕಷ್ಟು ಸಮಯ ಇವಾಗಲೂ ಇದೆ. ಥಟ್ ಅಂತ ಶುರು ಮಾಡಿ ಕಲೀಲಿಕ್ಕೆ. 30 ತನಕ ಮಗ್ಗಿಗಳನ್ನು ಕಲ್ತ್ಬಿಡಿ, ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಗಣಿತದಲ್ಲಿ ಪೂರ್ಣ ಅಂಕಗಳನ್ನು ಪ್ರಾಪ್ತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ.
ಇಷ್ಟು ತನಕ ಮಗಿ ಚೆನ್ನಾಗಿ ಬರಬೇಕು. 21 ಎಲ್ಲಿ ಬರುತ್ತೆ ಅಂದರೆ 3 7 21 ಸರ್ ಅಂತ ಹೇಳ್ಬೇಕು ಪಟ್ ಅಂತ, ಅಥವಾ 7 3 21 ಹೇಳೋಕ್ಕೆ ಬರುತ್ತಲ್ವಾ? ಬೇರೆಯವ್ರಿಗೆ ಬರ್ತದ ಇಲ್ಲ? ಹಾಂ, 7 ಎಷ್ಟು 21, 7 3 ಇಲ್ಲಿ 3 ಗುಣಿಸಿದ್ರೆ ಇಲ್ಲೂ 3 ಗುಣಿಸ್ಬೇಕು, 2 3 6. ಸರಿನಮ್ಮ? ಆಯಿತಾ? ಇಲ್ಲಿ ಹೇಳ್ತೀರಾ? ಸಿಂಚನ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ ನೀವು. ಸರಿ, 5 ಎಷ್ಟಲೇ 45, 5 9 9 5 5 9 9 5 ಯಾಕೆ? ಓಕೆ ಓಕೆ, ಏನು ಮಾಡ್ತೀರಪ್ಪ, ವಯಸ್ಸಾಗ್ಬಿಡ್ತು. ಇಲ್ಲ, 9 5 45. ಕ್ಲಿಯರ್? ಓ ಸಾರಿ ಏನು ಮಾಡ್ತೀರಪ್ಪ, 9 9 81. ಕರೆಕ್ಟಾ? ಅಂಶಕ್ಕೆ ಏನು ಗುಣಿಸ್ತೀವೋ ನಾವು ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಕ್ಲಿಯರ್ ಇದೆಯಾ ಎಲ್ಲರಿಗೂ? ಅರ್ಥ ಆಗಿದೆಯಾ? ಇಷ್ಟೇ ಅಪ್ಪ ಸಮಾನ ಭಿನ್ನರಾಶಿ. ಅಯ್ಯೋ ಇನ್ನೂ ಎಷ್ಟಿದೆ ರೀ ಇದು? ಹಾಂ, ನಮ್ಮ ಹುಡುಗರಿಗೆ ಅರ್ಥ ಆಗ್ಬಿಟ್ಟದ, ಅಂದರೂ ಇನ್ನೂ ಬರ್ತಾ ಇದೆಯಲ್ಲ ಇದು. 17 5 ಒಪ್ತೀರಾ? ಅಲ್ಲಿಗೆ ಇದಕ್ಕೂ ಸಹ ಏನು ಗುಣಿಸ್ಬೇಕು? 14 5 70. ಇಲ್ಲೇನಾಗ್ತದೆ? 18 6 ಅಲ್ಲಿಗೆ ಇಲ್ಲೂ 16 6 ಆಗ್ಬೇಕು ಮಕ್ಕಳೇ. 16 6 96. ಸಾಕಲ್ಲ? ಬೇಕಾದಷ್ಟು ಆಯ್ತಲ್ಲನಪ್ಪ. ಅಯ್ಯೋ ಶಿವನೇ, ಇನ್ನೂ ಒಂದು ಇದೆ, ಮುಗಿಸ್ಬಿಡವ. 6 ಎಷ್ಟಲೇ? 6 6 1 6 ಏನಾಗತ್ತೆ ರೀ? 6 2 6 12. ಇಲ್ಲೂ ಸಹ 6 ಗುಣಿಸ್ಬೇಕು. 12 6 72. ಇದು ಹಿಂಗೆ ಗುಣಿಸ್ಬೇಕಾ ಸರ್? ಇದೆಲ್ಲ ಕಾಮನ್ ಬಿಲ್ ಥರ ಇಲ್ಲ ಹಾಕ್ಬೇಕಾ? ಇಲ್ಲ, ಈ ಥರ ಪ್ರತಿ ಸರಿ ಹಾಕೋ ಅವಶ್ಯಕತೆ ಇಲ್ಲ. ಸರಿನಾ? ನಾನು ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೇರವಾಗಿ ಯಾರು ಹೇಳ್ತಿದ್ದೀರಲ್ಲ 72 ಆ ಥರ ಎಲ್ಲ ಆನ್ಸರ್, ಡೈರೆಕ್ಟ್ ಆನ್ಸರ್ ಬರಿಬೋದು. ಹಾಂ, ಸರಿನಾ? ಭಿನ್ನರಾಶಿಗಳಲ್ಲಿ ಎಷ್ಟು ಥರ ವಿಧ ಅಂತ ನೋಡಿದ್ವಿ. 3 ವಿಧ. ಮೊದಲನೇದು ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಮತ್ತು ಸಮಾನ ಭಿನ್ನರಾಶಿ, ಸಮ ಭಿನ್ನರಾಶಿ ಎರಡೂ ಒಂದೇ ಇಲ್ಲ, ಬೇರೆ ಬೇರೆ. ಗೊತ್ತಿದೆಯಲ್ವಾ? ಸಮಾನ ಭಿನ್ನರಾಶಿ ಅಂದರೆ ಇದುವರೆಗೂ ಮಾಡಿದ್ವಲ್ಲ, ಇವೆಲ್ಲ ಸಮಾನ ಭಿನ್ನರಾಶಿಗಳು. ಮಿಶ್ರ ಭಿನ್ನರಾಶಿಗಳಂದ್ರೆ ಸಮ ಭಿನ್ನರಾಶಿ ಅಂದರೆ ಇದು, ಸಮ ಭಿನ್ನರಾಶಿ ಅಂದರೆ ಇದು. ಅಂಶ ಚಿಕ್ಕದು, ಛೇದ ದೊಡ್ಡದು. ವಿಷಮ ಭಿನ್ನರಾಶಿ ಅಂದರೆ ಅಂಶ ದೊಡ್ಡದು, ಛೇದ ಚಿಕ್ಕದು. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂತಂದರೆ ಅದಕ್ಕೇನಂತ ಕರಿತಿದ್ವಿ? ಮಿಶ್ರ ಭಿನ್ನರಾಶಿ ಅಂತ ಕರಿತಿದ್ವಿ. ನೆನಪಿದೆಯಾ ಮಕ್ಕಳೇ? ನೆನಪಿದೆಯಾ? ಮರಿಬಾರ್ದು. ಮತ್ತು ನಾವು ಕೆಲವೊಂದನ್ನು ಕಂಡುಹಿಡಿದಿದ್ವಿ. ಇದು ಇದು ಎಂಥ ಭಿನ್ನರಾಶಿ ಅಂತ ಹೇಳ್ತೀರಾ? ಹಾಂ, ಇದು ನೋಡ್ರಿ, ಸಮ ಭಿನ್ನರಾಶಿ ಅಂದರೆ ಅಂಶ ಚಿಕ್ಕದಿರಬೇಕು, ಛೇದ ದೊಡ್ಡದಿರಬೇಕು. ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಸಮ ಭಿನ್ನರಾಶಿ ಅಂದರೆ ಅಂಶ ಚಿಕ್ಕದಿರಬೇಕು, ಛೇದ ದೊಡ್ಡದಿರಬೇಕು. ಅದಿದೆಯಾ? ಹೌದು, ಅದು ಸಮ ಭಿನ್ನರಾಶಿ. ಯಾರಪ್ಪ ಹೇಳಿದ್ದು ಸಮ ಭಿನ್ನರಾಶಿ ಅಲ್ಲ ಅಂತ? ಏನಪ್ಪ ಸುಮ್ಮನೆ ನಮಗೆಲ್ಲ ಟೈಮ್. ಓಕೆ, ಇದು ವಿಷಮ ಭಿನ್ನರಾಶಿ, ರೈಟ್? ಇದು ವಿಷಮ ಭಿನ್ನರಾಶಿ ರೀ. ಒಂದು ಸಮ ಭಿನ್ನರಾಶಿ ಜೊತೆಗೆ ವಿಜಯ್ ಒಂದು ಪೂರ್ಣಾಂಕ ಬಂದುಬಿಡುತ್ತಂದರೆ, ಒಂದು ಸಮ ಭಿನ್ನರಾಶಿಗೆ ಒಂದು ಪೂರ್ಣಾಂಕ ಬಂತಂದರೆ ಅದಕ್ಕೇನಂತ ಕರಿತೀವಿ? ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಎಂಥ ಭಿನ್ನರಾಶಿ ಅದು? ಮಿಶ್ರ ಭಿನ್ನರಾಶಿ. ಸೊ ಇದು ಯಾವ ಥರ ಭಿನ್ನರಾಶಿ? ಇದು ಮಿಶ್ರ ಭಿನ್ನರಾಶಿ. ಇದು ಯಾವ ಥರ ಭಿನ್ನರಾಶಿ? ಇದು ವಿಷಮ ಭಿನ್ನರಾಶಿ. ಯಾಕೆ ವಿಷಮ ಭಿನ್ನರಾಶಿ ಚಿನ್ನು? ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಆಯಿತಾ? ಅಂಶ ಛೇದ ಭಾಳ ಸರಿ ಬರ್ತಾವೆ ಇದ್ರಾಗೆ, ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಇದು ಅಂಥ ಭಿನ್ನರಾಶಿ. ಅಂಶ ಚಿಕ್ಕದಿದೆ, 8ಕ್ಕಿಂತ ಚಿಕ್ಕದಿದೆ, ಛೇದಕ್ಕಿಂತ ಅಂಶ ಚಿಕ್ಕದಿದೆ, ಛೇದಕ್ಕಿಂತ ಅಂಶ ಚಿಕ್ಕದಿದೆ, ಸಮ ಭಿನ್ನರಾಶಿ. ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿ ಬಂದಿದೆ. ಇದೆಂಥ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ನೆನಪಿರುತ್ತೆ ಎಲ್ಲರಿಗೂ? ಮರಿಬಾರ್ದು. ಮತ್ತು ಈ ಮುಂದೆ ಏನು ಮಾಡಿದ್ವಿ ನಾವು? ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ಮಾಡಿದ್ವಿ, ಹೌದಾ? ವಿಷಮ ಭಿನ್ನರಾಶಿ ಅಂಗಿ ದೊಡ್ಡದು ಚಡ್ಡಿ ಚಿಕ್ಕದು, ಅವರನ್ನು ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಈ ಥರ ಮಾಡಿದ್ವಿ. ನೆನಪಿದೆಯಾ? ಇದೊಂದು ಉದಾಹರಣೆ ತಗೊಂಡು ಶುರು ಮಾಡಿದ್ವಿ ಅಲ್ವಾ? ಹೇಗೆ ಮಾಡಿದ್ವಿ? ಭಾಗಾಕಾರ ವಿಧಾನದಲ್ಲೂ ಮಾಡ್ಬೋದು ಅಂತ ಹೇಳಿದ್ದೆ ನಾನು, ಹೌದಾ? 11/6 ಮಕ್ಕಳೇ, 11/6, 6 1 6, ಶೇಷ 5 ಬರ್ತಿತ್ತು. ಕರೆಕ್ಟ್ ಇದೆಯಲ್ವಾ ಭಾಗಾಕಾರ? ತಪ್ಪು ಮಾಡಿದ್ದೀನ? ಇದನ್ನು ಯಾವ ರೀತಿ ಓದ್ತಿದ್ವಿ ಮಕ್ಕಳೇ? 1 5/6, 1 5/6.
ಇದು ನಾವು ಹೇಳ್ತಿದ್ವಿ ಈ ಥರ. ಇನ್ನೊಂದು ಶಾರ್ಟ್ಕಟ್ಟು ಇತ್ತು ನಮಗೆ. ಶಾರ್ಟ್ಕಟ್ ಏನಂತ ಇತ್ತು ಮಕ್ಕಳೇ? ಶಾರ್ಟ್ಕಟ್ ಏನಂತ ಇತ್ತು? ನಮ್ಮ ಹತ್ರ ಭಿನ್ನರಾಶಿ ಇರುತ್ತೆ. ಇಲ್ಲೇ ಕಟ್ತಾ ಹೊಡಿಬೋದಿತ್ತಾ? ಹೌದಾ? 4 ಒಂದಲೇ 4. ಇದು ಕೆಳಗಿನ ಹೊಡೆಯೋದಿಲ್ಲ. ಕೆಳಗೆ 4 ಇದ್ದರೆ ಇಲ್ಲೂ ಸಹ 4 ಅದೇ ಥರ ಬರಿತೀವಿ. ಕೆಳಗೆ 4 ಇದ್ದರೆ ಅದನ್ನು ಅಲ್ಲೇ ಬರಿತೀವಿ ಅದೇ ಥರ. ಸೊ ಬರೆದುಬಿಟ್ಟು ಏನು ಮಾಡ್ತಿದ್ವಿ? 4 ಒಂದಲೇ 4, ಶೇಷ 3. ಏನಂತ ಓದ್ತಿದ್ವಿ ಇದನ್ನು? 1 3/4. 1 3/4 ಈ ಥರ ಓದ್ತಾ ಇದ್ವಿ. ನೆನಪಾಗ್ತಿದೆಯಾ? ಭಾಗಾಕಾರ ವಿಧಾನದಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗ್ತವೆ. ಈ ಥರ ಮಾಡಿದ್ರೆ ನೇರವಾಗಿ ಉತ್ತರ ಬರ್ತಿತ್ತು ನಮಗೆ. ಹೌದಾ? ಇದಾದ ಮೇಲೆ ಇವತ್ತೇನು ಮಾಡೋಣ? ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಗೆ ಬರೆಯೋದು ಕಲಿಯೋಣ. ವಿಷಮನ ಮಿಶ್ರ ಮಾಡ್ತಿದ್ವಿ ನಾವು. ಈ ಹಿಂದೆ ವಿಷಮ ಭಿನ್ನರಾಶಿನ ಮಿಶ್ರ ಮಾಡೋದು ಕಲ್ತಿದ್ವಿ. ಹೌದಾ? ಇವತ್ತೇನು ಮಾಡೋಣ ಮಕ್ಕಳೇ? ಮಿಶ್ರನ ವಿಷಮ ಮಾಡೋಣ. ವಾಪಸ್ ಹೇಗೆ ಬರೋದು? ಇಲ್ಲಿಂದ ಅಲ್ಲಿಗೆ ಹೋದ್ವಿ, ಮತ್ತು ವಾಪಸ್ ಬರೋದು ಗೊತ್ತಿರಬೇಕಲ್ವ? ಮರ ಹತ್ತೋದು ಸುಲಭ, ಇಳಿಯೋದು ಗೊತ್ತಿರಬೇಕು. ಈ ಸೈಕಲ್ ಹೊಡೆಯೋದು ಸುಲಭ, ಸೈಕಲ್ ನಿಲ್ಸೋಕ್ಕೂ ಬರಬೇಕು. ಭಾಳ ಜನಕ್ಕೆ ಓಡ್ಸೋಕ್ಕೆ ಬರುತ್ತೆ, ನಿಲ್ಸೋಕ್ಕೆ ಬರೋದಿಲ್ಲ. ಇರ್ತಾರೆ ಶುರು ಕಲಿಬೇಕಾದ್ರೆ ಆ ಥರ ಸಮಸ್ಯೆ ಆಗ್ತದೆ ಅವರಿಗೆ. ಇಲ್ಲಿ ನನ್ನ ಹತ್ರ ಒಂದು ಮಿಶ್ರ ಭಿನ್ನರಾಶಿ ಇದೆ ಕಂದ. ಇಲ್ಲಿ ನನ್ನ ಹತ್ರ ಒಂದು ಮಿಶ್ರ ಭಿನ್ನರಾಶಿ ಇದೆ. ಇದನ್ನು ಯಾವ ರೀತಿ ನಾವು ವಿಷಮ ಭಿನ್ನರಾಶಿಗೆ ಮತ್ತೆ ತರ್ಬೋದು ಅಂದರೆ, ಛೇದನ ಹಾಗೆ ಬರಿತೀನಿ. ಛೇದ ಏನು ಬದಲಾವಣೆ ಆಗೋದಿಲ್ಲ. ಸರಿನಾ? ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ರಿ ಎಲ್ಲರೂ. ಯಾರು ಏನು ಬರಿಬೇಡಿ. ಕರೆಕ್ಟಾಗಿ ಒಂದು ಉದಾಹರಣೆ ಕರೆಕ್ಟಾಗಿ ನೋಡ್ಕೊಳ್ರಿ. ಛೇದ ಏನಿತ್ತಲ್ಲ ಪಂಡಿತರಾಧ್ಯ, ಅದನ್ನು ಹಾಗೇ ಬರಿತೀನಿ. ಆ ಛೇದನ ಮೇಲಿನೂ ಬರಿತೀನಿ. ಆಯ್ತಾ? ಅದಕ್ಕೆ ಈ ಪೂರ್ಣಾಂಕನ ಗುಣಿಸ್ತೀನಿ. 6 × 1 ಗುಣಿಸಿದ ಮೇಲೆ ಮೇಲಿರೋದನ್ನು ಕೂಡಿಸ್ತೀನಿ. ಅಷ್ಟೇ. ಮೊದಲು ಡಿಮಾಸ್ ಪ್ರಕಾರ ಮೊದಲೇನು ಮಾಡ್ತೀರಿ? ಭಾಗಾಕಾರ ಇಲ್ಲಪ್ಪ, ಆಯಿತು ಭಾಗಾಕಾರ ಮಾಡ್ತೀರಾ ಕರೆಕ್ಟು. ಡಿಮಾಸ್ ಪ್ರಕಾರ ನೀನು ಹೇಳ್ದಂತೆ ಅಜಯ್, ಡಿಮಾಸ್ ಪ್ರಕಾರ ಮೊದಲು ಭಾಗಾಕಾರ ಮಾಡ್ತೀಯ, ಇಲ್ಲ ಅಂತ ಅನ್ನಲ್ಲ ನಾನು. ಆಯಿತಾ? ಆದರೆ ಇಲ್ಲಿ ಭಾಗಾಕಾರ ಇದೆಯಾ? ಭಾಗಾಕಾರ ಇಲ್ಲ. ಗುಣಾಕಾರ ಇದೆಯಾ? ಗುಣಾಕಾರ ಮೊದಲು ಮಾಡ್ತೀರಿ, ಆಮೇಲೆ ಸಂಕಲನ ಮಾಡ್ತೀರಿ. ಕರೆಕ್ಟಾ? ಗುಣಾಕಾರ ಏನಾಗುತ್ತೆ? 6 ಒಂದಲೇ 6 5 ಸೇರಿಸಿದ್ರೆ ಏನು ಬರುತ್ತಿದ್ದು? 11/6. ಈಸಿ ಇದೆ. ಇನ್ನೊಂದು ಸರಿ ಮಾಡೋಣ ಮಕ್ಕಳೇ. ಇನ್ನೊಂದು ಸರಿ ಯಾರ್ಯಾರಿಗೆ ಅರ್ಥ ಆಗಿಲ್ಲ ನೋಡ್ಕೊಂಬಿಡಿ. ಮೊದಲು ನಾವು ಈ ಮಿಶ್ರ ಭಿನ್ನರಾಶಿಯಲ್ಲಿ ಛೇದದಲ್ಲಿ ಏನಿತ್ತಲ್ಲ, ಛೇದನ ಹಾಗೆ ಬರಿತೀವಿ 6. ಸರಿನಾ? 6 ಹಾಗೆ ಬರುತ್ತೆ. ಅದೇ ಛೇದನ ಮೇಲೆ ಬರಿತೀನಿ 6. ಸರಿನಾ? ಅದಕ್ಕೇನು ಗುಣಿಸ್ತೀವಿ ನಾವು? ಈ ಪೂರ್ಣಾಂಕನ ಗುಣಿಸ್ತೀವಿ. ಏಕೆ? × 1. ಸರಿನಾ? ಗುಣಿಸಿದ ಮೇಲೆ ಅದಕ್ಕೇನು ಮಾಡ್ತೀವಿ? ಇದನ್ನು ಕೂಡಿಸ್ತೀವಿ. ಗುಣಿಸಿದ ಮೇಲೆ ಏನು ಮಾಡ್ತೀವಿ? ಮೇಲ್ಗಡೆ ಅಂಶ ಇದೆಯಲ್ಲ, ಅದನ್ನು ಕೂಡಿಸ್ತೀವಿ. +5. ಸರಿನಾ ಮಕ್ಕಳೇ? ಇದನ್ನು ನಾವು ಹೇಗೆ ಲೆಕ್ಕ ಮಾಡಬೇಕು? ಮೇಲ್ಗಡೆ ಅಂಶನ ಹೇಗೆ ಲೆಕ್ಕ ಮಾಡಬೇಕು? ಮೊದಲು ಗುಣಾಕಾರ, ಆಮೇಲೆ ಸಂಕಲನ. ಯಾಕಂದರೆ ಡಿಮಾಸ್ ಹೇಳುತ್ತೆ. ಮೊದಲು ಗುಣಾಕಾರ, ಆಮೇಲೆ ಸಂಕಲನ ಅಂತ. ಮೊದಲು ಗುಣಾಕಾರ ಮಾಡೋಣ. 6 ಒಂದಲೇ ಏನು ಬರುತ್ತಪ್ಪ? ಸೌಜನ್ಯ 6 ಒಂದಲೇ ಏನು ಬರುತ್ತೆ? 6 5 ಸೇರಿಸಿದ್ರೆ ಏನಾಗ್ತದೆ? 11. ಕರೆಕ್ಟ್ ಚಂದನ್, ರೈಟ್. ಸೊ ಮೇಲ್ಗಡೆ 11, ಕೆಳಗಡೆನಿದೆ 11/6. ನೀವು ನೋಡಿರಿ, ಮೊದಲನೇ ಲೆಕ್ಕ 11/6 ಮಾಡಿದ್ದೀವಿ ನಾವು. 11/6 ಮಿಶ್ರ ಮಾಡಿದ್ದೀವಿ ನೋಡ್ರಿ. ಬೇಕಾದ್ರೆ ಇದೇ ಬರ್ತದೆ, 1 5/6 ಬರ್ತದೆ. ಹೌದಾ? ಅದನ್ನು ವಿಷಮ ಮಾಡೋದಕ್ಕೆ ಈ ಪದ್ಧತಿ. ನೀವು ವಿಷಮನ ಮಿಶ್ರ ಮಾಡ್ಬೋದು, ಮಿಶ್ರನ ವಿಷಮ ಮಾಡ್ಬೋದು. ಜಲಚಕ್ರ ಇದ್ದಂಗೆ ಇದು ಭಿನ್ನರಾಶಿ ಚಕ್ರ. ಜಲಚಕ್ರ ನೋಡಿದ್ರಿಲ್ವಾ? ಇದು ಭಿನ್ನರಾಶಿ ಚಕ್ರ. ವಿಷಮದಿಂದ ಮಿಶ್ರ, ಮಿಶ್ರದಿಂದ ವಿಷಮ, ವಿಷಮದಿಂದ ಮಿಶ್ರ, ಮಿಶ್ರದಿಂದ ವಿಷಮ. ಎಷ್ಟು ಸರಿನಾದ್ರೂ ಮಾಡ್ಬೋದು. ಅರ್ಥ ಆಯ್ತೀರಾ? ಒಂದೆರಡು ಉದಾಹರಣೆ ತಗೊಳ್ಳೋಣ ಮಕ್ಕಳೇ. ಈಸಿ ಉದಾಹರಣೆ. ಚಲೇ ಬರ್ರಿ, ಇದನ್ನು ಮಾಡೋಣ. ಏನಾಗುತ್ತೆ ನೋಡ್ರಿ. ನೀವೇ ಮಾಡ್ತೀರಾ? ಇನ್ನೊಂದು ನಾನು ತೋರಿಸ್ಲಾ? ಏನಾಗುತ್ತೆ ನೋಡ್ರಿ. ಮಾಡಿಬಿಟ್ರಾ? ಬಂದೆ ಅಲ್ಲಿಗೆ ಬಂದೆ. ಇನ್ನೊಂದು 4 ಲೆಕ್ಕ ಹೋಗಲಿ. ಈಸಿ ಟ್ರಿಕ್ಕಿಗೂ ಬರೋಣ. ಆಯಿತಾ? ಇಲ್ಲೇ ಮಾಡ್ಬೋದು ಅದನ್ನು. ಮೊದಲು ಕೆಳಗಡೆ ಏನು ಬರಿತೀವಿ ವಿಜಯ್? 7 ಬರಿತೀವಿ. ರೈಟ್ ವಿಜಯ್? ಸಮರ್ಥಿಸ್ಚೆ?
ಆ 7ನ್ನ ಮೇಲ್ಗಡೆನೂ ಬರಿತೀವಿ. ಕರೆಕ್ಟ್. ಆ 7ಕ್ಕೆ ಏನು ಗುಣಿಸ್ತೀವಿ? ಪೂರ್ಣಾಂಕನ ಗುಣಿಸ್ತೀವಿ. ಏನು ಗುಣಿಸ್ತೀವಿ ಸಾಗರ್ ಪಾಟೀಲ್? ಪೂರ್ಣಾಂಕ ಗುಣಿಸ್ತೀವಿ, 2 ಗುಣಿಸ್ತೀವಿ. ಅದಕ್ಕೆ ಮತ್ತೇನು ಕೂಡಿಸ್ಬೇಕು? ಮೇಲ್ಗಡೆ ಇದೆಯಲ್ಲ 4, ಅದನ್ನೇ ಕೂಡಿಸ್ಬೇಕು. ಮೊದಲು ಗುಣಾಕಾರ ಮಾಡಬೇಕು, ಹೌದಾ? 7 2 14ಕ್ಕೆ 4 ಕೂಡಿಸಿದ್ರೆ 18. 18 ಕೆಳಗಡೆ ಏನಿದೆಯಪ್ಪ? ಕೆಳಗಡೆ 7 ಇದೆ, 7 ಹಾಗೆ ಬರುತ್ತೆ. ಸರಿಯಪ್ಪ ಸಾಗರ್ ಪಾಟೀಲ್, ಸರಿನಾ? ಮಾಡ್ತೀರಾ ನೆಕ್ಸ್ಟ್ ನೀವೇ? ಹಾಂ, ನಮ್ಮ ಕಚ್ಚಾ ಕೆಲಸದಲ್ಲಿ ನೀವೇ ಮಾಡಿಬಿಡಿ ಅಲ್ಲ, ಆಯಿತಾ? ರೆಡಿ ಇದೆಯಾ? ಸ್ಟಾರ್ಟ್ ಮಾಡೋಣ ಬರ್ರಿ. ನಾನು ಮಾಡಿಕೊಡ್ತೀನಿ ನಿಮಗೆ, ನಾನು ಮಾಡಿಕೊಡ್ತೀನಿ, ಚಿಂತೆ ಬೇಡ. ಬಟ್ 15/4 ಕರೆಕ್ಟ್. 15/4 ಕರೆಕ್ಟ್. 15/4 ಕರೆಕ್ಟ್. 15/4 ಕರೆಕ್ಟ್. 15/4 ಕರೆಕ್ಟ್. ಮಕ್ಕಳೇ 4 ಮೊದಲು ಕೆಳಗಡೆ 4 ಹಾಗೆ ಇರುತ್ತೆ, ಒಪ್ತೀರಾ? 4ಕ್ಕೆ ಏನು ಗುಣಿಸ್ಬೇಕು? 3 ಗುಣಿಸ್ಬೇಕು, ಹೌದಾ? 4ಕ್ಕೆ 3 ಗುಣಿಸ್ಬೇಕು. ನೋಡ್ತಾ ಇದ್ದೀರಾ ಮಕ್ಕಳೇ? ಒಂದು ಸರಿ ತಿಳ್ಕೊಬೇಕಷ್ಟೇ, ಆಮೇಲೆ ಎಷ್ಟು ಕೊಟ್ಟರು ಮಾಡ್ತೀರಾ ನೀವೇ. ಒಂದು ಸರಿ ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. 4ಕ್ಕೆ 3 ಗುಣಿಸಿ ಆಮೇಲೆ ಏನು ಕೂಡಿಸ್ಬೇಕಪ್ಪ? 3 ಕೂಡಿಸ್ಬೇಕಾ? 4ಕ್ಕೆ 3 ಗುಣಿಸಿ ಆಮೇಲೆ 3 ಕೂಡಿಸ್ಬೇಕು. ಕರೆಕ್ಟ್. 4ಕ್ಕೆ 3 ಗುಣಿಸಿ ನಂತರ 3 ಕೂಡಿಸ್ಬೇಕು. ಏನಾಗುತ್ತೆ ಮಕ್ಕಳೇ ಇದು? 4 3 12ಕ್ಕೆ 3 ಸೇರಿಸಿದ್ರೆ 4 3 12, 12ಕ್ಕೆ 3 ಸೇರಿಸಿದ್ರೆ 15. 15/4. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಪೃಥ್ವಿ, ಕರೆಕ್ಟ್. 15/4. ಅರ್ಥ ಆಯ್ತಾ ಬಾಲಾಜಿ? ಗೊತ್ತಾಗ್ತಿದೆಯಾ? ಹಾಂ, ಮಾಡ್ತೀರಾ? ಮುಂದಿನ ಪ್ರಶ್ನೆ ಮಾಡ್ತೀರಾ? ನೋಡ್ರಿ ಏನಾಗ್ತದೆ. ಓಹೋ, ಕಣ್ಣಲ್ಲೇ ಮಾಡ್ತಿದ್ದೀರಲ್ಲ ಮಕ್ಕಳೇ. ಮೊದಲು ಕೆಳಗೆ ಛೇದ ಅಂತೂ 5 ಇರುತ್ತೆ, ನಂತರ 5ಕ್ಕೆ ಏನು ಗುಣಿಸ್ತೀರಾ? 5ಕ್ಕೆ 4 ಗುಣಿಸ್ತೀರಾ. 5ಕ್ಕೆ 4 ಗುಣಿಸ್ತೀರಾ. ಆಮೇಲೆ ಏನು ಮಾಡ್ತೀರಿ? 4ಕ್ಕೆ ಏನು ಕೂಡಿಸ್ಬೇಕು ಮುಂದೆ? 5ಕ್ಕೆ 4 ಗುಣಿಸಿದ್ಮೇಲೆ ಏನು ಕೂಡಿಸ್ಬೇಕು? 2ನ್ನ ಕೂಡಿಸ್ಬೇಕು. 2ನ್ನ ಕೂಡಿಸ್ಬೇಕು. ಕರೆಕ್ಟ್ ಚಿನ್ನು? ಅರ್ಥ ಆಗ್ತಿದೆಯಾ? ಬರ್ತಾ ಇದೆಯಾ ಎಲ್ಲರಿಗೂ? ಇದನ್ನು ಮಾಡಬೇಕಾದ್ರೆ 5 4 ಏನಾಗುತ್ತೆ? 20ಕ್ಕೆ 2 ಸೇರಿಸಿದ್ರೆ 22. ವೆರಿ ಗುಡ್. 22/5. 22/5 ನೋಡ್ತಿದ್ದೀರಾ? ಕೆಳಗೆ ಛೇದ ಅಂತೂ ಅದೇ ಬರ್ತಾ ಇದೆ. ಆಮೇಲೆ ಏನು ಮಾಡ್ತೀವಿ? 5 4 20, 20 + 2 22. 5 4 20, 20 + 2 22. ನೇರವಾಗೂ ಹೇಳ್ಬೋದು ನಾವು. ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಶರತ್. ಹಾಂ, ಮುಂದಿನ ಪ್ರಶ್ನೆ ನೀವೇ ಮಾಡ್ತೀರಾ? ಆಹಾ ಫ್ಯಾಂಟಾಸ್ಟಿಕ್. 53 ಸರಿಯಾದ ಉತ್ತರ. 53 ಅಷ್ಟೇ ಅಲ್ಲ, ಬರೀ 53/11. ಫ್ಯಾಂಟಾಸ್ಟಿಕ್. ಏನು ಮಾಡ್ತಿದ್ವಿ ನಾವು? ಛೇದ ಅಂತೂ 11 ಬರುತ್ತೆ. ಕರೆಕ್ಟಾ ಮಕ್ಕಳೇ? ಛೇದ ಅದೇ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ಸರಿನಾ? ಈ ಛೇದಕ್ಕೆ ಏನು ಗುಣಿಸ್ತಿದ್ವಿ? 11 4 ಅಲ್ಲಪ್ಪ, 11 4 ಅದನ್ನು ಗುಣಿಸ್ಬಿಟ್ಟು ಏನು ಮಾಡ್ತಿದ್ವಿ? ಮೇಲ್ಗಡೆ ಇರೋದನ್ನು ಕೂಡಿಸ್ತಾ ಇದ್ವಿ. ಏನಾಗ್ತದೆ? 11 4 44, 44ಕ್ಕೆ 9 ಸೇರಿಸಿದ್ರೆ ಏನಾಗುತ್ತೆ ಮಕ್ಕಳೇ? 11 × 4 ಗುಣಿಸ್ಬಿಟ್ಟು ಅದಕ್ಕೆ 9ನ್ನು ಸೇರಿಸ್ಬೇಕಿತ್ತು. ಮನಸ್ಸಲ್ಲೇ ಮಾಡ್ಬೋದು. 11 4 44, 44ಕ್ಕೆ 9ನ್ನು ಸೇರಿಸಿದ್ರೆ 53. 53/11 ಆಗ್ತದೆ. ಒಪ್ತೀರಾ? ಇಲ್ಲ ಕೂಡ್ಸೋದು ಕಷ್ಟ ಆಯ್ತು ಅಂದರೆ ಸೈಡಿಗೆ ಬರೀರಿ. 44ಕ್ಕೆ 11 4 44, 11 4 44, ಅದಕ್ಕೆ 9ನ್ನು ಸೇರಿಸ್ಬೇಕು. 4 9 13 3 ದಶಕ 1 1 4 5 53. ಈ ಥರನೂ ಮಾಡ್ಬೋದು. ಕೂಡ್ಸೋದು ಕಷ್ಟ ಆಯ್ತು ಅಂದರೆ ಸೈಡಿಗೆ ಕಚ್ಚಾ ಕೆಲಸ ಮತ್ತೆ ಮಾಡ್ಕೊಂಬಿಡ್ರಿ ಅಷ್ಟೇ. ಸರಿನಾ? ಈಸಿ ಇದೆಯಾ? ಸ್ವಲ್ಪ ವಾಪಸ್ ಬರೋಣ. ನಾವಿಷ್ಟೆಲ್ಲ ಮಾಡೋ ಬದಲು ನೇರವಾಗಿಯೂ ಮಾಡ್ಬೋದು. ನೋಡ್ತಿದ್ದೀರಾ ನೇರವಾಗಿ ಹೇಗೆ ಮಾಡ್ಬೋದು? ಇಲ್ಲೇ ನಾವು ನೇರವಾಗಿ ಇಲ್ಲೇ ಹೇಳ್ಬಿಡ್ತೀನಿ. ಕೆಳಗಡೆ 6 ಅಂತೂ ಬರಲೇಬೇಕಪ್ಪ. ಕೆಳಗಡೆದಂತೂ ಏನು ಚೇಂಜ್ ಆಗ್ತಿಲ್ಲ. ಕರೆಕ್ಟಾ? ಕೆಳಗಡೆದಂತೂ ಏನು ಬದಲಾವಣೆ ಆಗೋದಿಲ್ಲ. ಏನು ಛೇದ ಇರುತ್ತೋ ಇಲ್ಲೂ ಅದೇ ಛೇದ ಬರುತ್ತೆ. ಕರೆಕ್ಟ್? 6 1 6 + 5 ನಾವು ಇದನ್ನು ಗುಣಿಸ್ಬೇಕು. 6 1 6 + 5 ಏನಾಗುತ್ತೆ? 6 1 6, 6 + 5 11. ಮುಗೀತು. ಈ ಸ್ಟೆಪ್ನ ಎಗರಿಸ್ಬೋದು ನಾವು. ಜಂಪ್ ಇಲ್ಲಿಂದ ನೇರವಾಗಿ ಅಲ್ಲಿಗೆ ಜಂಪ್ ಮಾಡ್ಬೋದಾ? ಇದನ್ನು ಬರೆಯೋದು ಬೇಕಾಗಿಲ್ಲ ತಾನೇ? ಎಸ್ ಆರ್ ನೋ? ಇನ್ನೊಂದು ಮಾಡೋಣ. ಇನ್ನೊಂದು ಲೆಕ್ಕ ಮಾಡಿದ್ವಿ. ಇಲ್ಲಿ ಏನಂತ ಬರಿಬೋದಿತ್ತು? 7 2 14ಕ್ಕೆ 4 ಸೇರಿಸಿದ್ರೆ 18. ವೆರಿ ಗುಡ್. ಸೊ 18 ಮೇಲೆ ಬರುತ್ತೆ. ಕೆಳಗಡೆ ಏನು ಬರುತ್ತೆ?
ಏಳಕ್ಕೆ ಏಳೇ ಬರಬೇಕು. ಈಸಿ ಈಸಿ. ಅರ್ಥ ಆಗ್ತಿದೆಯಾ? ಬರ್ತಿದೆಯಾ? ಯಾರಿಗಾರ ಕಷ್ಟ ಆಗ್ತಿದೆಯಾ? ಹಾಂ, ಸ್ವಲ್ಪ ಜಂಪ್ ಮಾಡೋಕ್ಕೆ ಕಷ್ಟ ಆಗ್ತಿದೆಯಾ? ಏಕೆ? ಕಾಲು ನೋವು ಸರ್, ಇನ್ನೂ ಜಂಪ್ ಮಾಡೋದು ಗೊತ್ತಿಲ್ಲ ನಮಗೇನಾದ್ರು. ಹಾಂ, ಬರ್ತಾಯಿದೆಯಾ? ಚಿನ್ನು ಗೊತ್ತಾಗ್ತಿದೆಯಮ್ಮ? ಹಾಂ, ಇನ್ನೊಂದು ಮಾಡೋಣ. ಇಲ್ಲೇನು ಮಾಡಿದ್ವಿ ನಾವು? ಇಲ್ಲೇನು ಮಾಡಿದ್ವಿ? ನೇರವಾಗಿ ಮನಸ್ಸಲ್ಲೇ ಮಾಡೋದಷ್ಟೇ. ಇದನ್ನು ಅದೇ ಕೆಲಸನ ಮನಸ್ಸಲ್ಲಿ ಮಾಡ್ತಿದ್ವಿ. ಕೆಳಗೆ 4 ಇದೆ, 4 ಬರುತ್ತೆ. ಕರೆಕ್ಟಾ? 4 ಇದೆ, 4 ಬರುತ್ತೆ. 4 ಮೂರಲೆ 12ಕ್ಕೆ 3 ಸೇರಿಸಿದ್ರೆ 15 ಮೇಲೆ ಬರೆಯೋಣ ಅಷ್ಟೇ. ಹಾಲೇಶ್ 15/4 ಈಸಿ ಇದೆ. ಹಾಲೇಶ್ ಇಲ್ಲೂ ಅಷ್ಟೇ, ಇಲ್ಲೂ ಸಹ ಅಷ್ಟೇ. ಏನು ಮಾಡ್ತೀವಿ? ಕೆಳಗೆ 5 ಹಾಗೆ ಬರಿತೀವಿ. ಕೆಳಗಡೆ 5 ಇದೆ, 5 ಹಾಗೆ ಬರಿತೀವಿ. 5 4 5 4 20ಕ್ಕೆ 2 ಸೇರಿಸಿದ್ರೆ 20ಕ್ಕೆ 2 ಸೇರಿಸಿದ್ರೆ ಸುಭಾಷ್ 22 ಬರಿತೀವಿ ಅಷ್ಟೇ. 22/5. ಕ್ಲಿಯರ್ ಆಯಿತಾ? ಗೊತ್ತಾಗ್ತಿದೆಯಾ ಎಲ್ಲರಿಗೂ? ನಾವು ನೇರವಾಗಿ ಬರಿಬೋದು ಇನ್ಮೇಲಿಂದ. ಹಾಂ, ಇನ್ಮೇಲಿಂದ ಎಲ್ಲವನ್ನೂ ನೇರವಾಗಿ ಬರಿಬೋದು ನಾವು. ಹೋಗೋಣ ಬನ್ನಿ, ಇದನ್ನು ನೇರವಾಗಿ ಬರೆಯೋಣ. ನೇರವಾಗಿ 19 ನೋಡಿರಿ. ವೆರಿ ಗುಡ್. 10 ಕೆಳಗೆ ಅದೇ ಬರಬೇಕು, ಅದೇ ಬರುತ್ತೆ. 10 ಏನೂ ವ್ಯತ್ಯಾಸ ಆಗೋದಿಲ್ಲ. 10 ಅದೇ ಬರ್ತದೆ ಸೌಜನ್ಯ. ಆದರೆ ನೆಕ್ಸ್ಟ್ ಏನಾಗ್ತದೆ? 10 9 90ಕ್ಕೆ 5 ಸೇರಿಸಿದ್ರೆ ಬರಿಬೇಕು ಮಕ್ಕಳೇ. ಇನ್ಮೇಲಿಂದ ನೀವು ಬರಿಬೇಕು ನನ್ನ ಜೊತೆಗೆ. ನನ್ನ ಜೊತೆಗೆ ಮೊದಲು ನೀವು ಬರಿಬೇಕು. ಅಲ್ಲ, ಮಿಶ್ರನೂ ಬರಿಬೇಕು, ವಿಷಮನೂ ಬರಿಬೇಕು. ಮಿಶ್ರ ಮೊದಲು ಬರೆದು ಆಮೇಲೆ ವಿಷಮ ಬರಿಬೇಕು. ಮಾಡಿರಿ ಆಯಿತಾ? ಜೊತೆಗೆ ಮಾಡಿರಿ. ಅಭ್ಯಾಸ ಮಾಡಿದ್ರೆ ನೆನಪಿರ್ತದೆ. ನೀವು ಅಷ್ಟೇ ಬರೀರಿ. ಇದನ್ನು ನೋಡೋಣ. ವೆರಿ ಗುಡ್. ಕೆಳಗಡೆ 5 ಬರಲೇಬೇಕಪ್ಪ. ಕೆಳಗಡೆ 5 ಬರಲೇಬೇಕು. ಇಲ್ಲಿ 5 ಇದೆ ಕೆಳಗಡೆ ಸಾಗರ್ ಪಾಟೀಲ್. ಅಲ್ಲೂ ಏನು ಬರಬೇಕು? ಏನು ಬರಬೇಕು? 5 ಬರಬೇಕು. 5 4 ಎಷ್ಟು ಸಾಗರ್ ಪಾಟೀಲ್? ವೆರಿ ಗುಡ್. 5 4 ಎಷ್ಟು ಸಾಗರ್ ಪಾಟೀಲ್? 20. 20ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ ಸಾಗರ್ ಪಾಟೀಲ್? 22. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಅಷ್ಟೇ. 22/5. 22/5. ಅರ್ಥ ಆಯ್ತಾ? ಈಸಿ ಇದೆ ಅಲ್ವಾ? ಹಾಂ, ನಮ್ಮ ಸಾಗರ್ ಪಾಟೀಲ್ಗೋಸ್ಕರ ರಿಪೀಟ್ ಆಗಿದೆ ಅದು. ಹಾಂ, ಓಕೆ. ಇದು ಅದೇ ಥರ ಸಾಗರ್ ಪಾಟೀಲ್. ಕೆಳಗಡೆ ಏನಿದೆ? 6 ಇದೆ. 6ಕ್ಕೆ 6 ಹಾಗೆ ಬರಿತೀನಿ ಸಾಗರ್. ಸರ್ನಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಸಾಗರ್? 6 7 ಮೊದಲು ಗುಣಾಕಾರ. 6 7 ಓಹ್ 42. 6 7 42ಕ್ಕೆ 1 ಸೇರಿಸಿದ್ರೆ ಏನಾಗುತ್ತೆ? 43/6. ಈಸಿ ಇದೆ ಮಕ್ಕಳೇ. ಮಿಶ್ರನ ವಿಷಮ ಮಾಡೋದು ಭಾಳ ಈಸಿ. ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. ಅಕಸ್ಮಾತು ವಿಷಮನ ಮಿಶ್ರ ಮಾಡಬೇಕು ಅಂದರೆ ಏನು ಮಾಡಬೇಕು? ಫ್ಯಾಂಟಾಸ್ಟಿಕ್. 6 ಕೊಡಿಯಂಗಿಲ್ಲ ನಾವು. 6 7 42 ಶೇಷ. ಇದನ್ನು ಇಲ್ಲಿ ಬರೆದ್ಬಿಡ್ತೀವಿ. 6 7 42 ಶೇಷ 1. 7 1/6. 7 1/6 ಅದೇ ಬರ್ತದ? ಚೇಂಜ್ ಏನೋ ಆಗೋದಿಲ್ಲ ತಾನೇ? ಗೊತ್ತಾಗ್ತಿದೆ ಮಕ್ಳು? ಈಸಿ ಇದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಬರ್ರಿ, ಇನ್ಮೇಲೆ ಸ್ವಲ್ಪ ನಾವು ಜೋರು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೇನಾಗ್ತದೆ? ಪ್ರತೀಕ್ ರಾಜ್ ಏನು ಮಾಡ್ತೀವಿ? ಆಕ್ಸಿಡೆಂಟ್ ಆಯ್ತು ಇವತ್ತು. ಹಾಂ, ಓಕೆ, ಇರಲಿ. ಟರ್ನಿಂಗ್ ಟೈಮಲ್ಲಿ ಸ್ವಲ್ಪ ನಿಧಾನ ಮಾಡ್ಬೇಕಪ್ಪ. ಎಲ್ಲೆಲ್ಲಿ ಟರ್ನ್ ಇಲ್ಲ, ಅತಿ ವೇಗವೇ ಅಪಾಯಕ್ಕೆ ಕಾರಣ. ಅವಸರವೇ ಅಪಾಯಕ್ಕೆ ಕಾರಣ. ನೋಡ್ರಿ ಇಲ್ಲಿ, ಪ್ರತೀಕ್ ಛೇದ 5 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ? ಏನ 5 ಎಷ್ಟು? 5 2 ಆಮೇಲೆ ಅಷ್ಟೇ. 10ಕ್ಕೆ 3 ಕೂಡಿಸ್ತೀರಿ. 5 2 10, 10 + 3 13. ಮತ್ತು ಹಿಂಗೆ ಮಾಡಿಬಿಡ್ತೀರ ಕೆಲವರು. 5 2 10, 10 3 30 ಸರ್. ಕೂಡಿಸೋ ಬದಲು ಗುಣಿಸ್ಬಿಡ್ತಾರೆ. ಇಲ್ಲೂ ಗುಣಿಸಿದ್ವಿ, ಅಲ್ಲೂ ಗುಣಿಸ್ಬಿಡ್ತೀವಿ. ಇಲ್ಲ 5 2 7, 7 3 10 ಸರ್. 10/5. ಮೊದಲು ಗುಣಿಸ್ಬೇಕು, ಆಮೇಲೆ ಕೂಡಿಸ್ಬೇಕು. ಮೊದಲು ಗುಣಿಸ್ಬೇಕು ಭೈರವಿ, ಆಮೇಲೆ ಕೂಡಿಸ್ಬೇಕು. ಮೊದಲು ಗುಣಿಸ್ಬೇಕು, ಆಮೇಲೆ ಕೂಡಿಸ್ಬೇಕು. ಸರಿ ಚಂದನ್? ಹಾಂ, ಸಾಗರ್, ರವಿ, ನೋಡೋಣ ಮುಂದೆ ಏನಿದೆ ಇದು. ಹಾಲೇಶ್ 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 ಕೆಳಗಡೆ 6 ಇದೆ. 6 ಬರುತ್ತೆ. ಕೆಳಗಡೆ 6 ಇದೆ.
6 ಬರುತ್ತೆ ಹಾಲೇಶ್, ಕರೆಕ್ಟ್ ಹಾಲೇಶ್. ನೆಕ್ಸ್ಟ್ ಏನು ಮಾಡ್ತೀವಿ, 6ನ್ನು ಗುಣಿಸ್ತೀವಿ ಇಲ್ಲಿ. 6 11 ಅಥವಾ 11 6 66, 11 6 66, 66ಕ್ಕೆ 5 ಕೂಡಿಸ್ಬೇಕು ಹಾಲೇಶ್. ನೆಕ್ಸ್ಟ್ 6 11 66, 66ಕ್ಕೆ 5 ಕೂಡಿಸಿದ್ರೆ 71. ಸರಿನಾ? ಈ ಮಿಶ್ರನ ನಾವು ವಿಷಮ ಮಾಡಿದ್ವಿ. ಮಿಶ್ರನ ನಾವು ವಿಷಮ ಮಾಡಿದ್ವಿ. ಗೊತ್ತಾಯ್ತಪ್ಪ? ಗೊತ್ತಾಯ್ತಾ? ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಹಾಂ ವಿಜಯ್, ಗುಡ್ ಮಾರ್ನಿಂಗ್. ಇಲ್ಲೇನು ಮಾಡಬೇಕು, 4 12 ಈಸಿ ಈಸಿ ಈಸಿ. 4ನ್ನು 12 ಗುಣಿಸ್ತೀವಿ ಹಾಲೇಶ್, ಏನು ಬರುತ್ತೆ? 4 12 ಗೊತ್ತಿಲ್ಲ, 12 4 ಗೊತ್ತಾ? 12 4 ಎಷ್ಟು? 48. 48. ಓಕೆ, 48ಕ್ಕೆ ಮತ್ತೆ 3 ಮೇಲ್ಗಡೆ 3 ಇದೆ, ಅದು 3 ಕೂಡಿಸ್ಬೇಕು. ಎಷ್ಟಾಗುತ್ತೆ? 48ಕ್ಕೆ 3 ಕೂಡಿಸಿದ್ರೆ 51. ಕೆಳಗಡೆ ಏನಿದೆ? 4 ಇದೆ, 4 ಹಾಗೆ ಬರುತ್ತೆ. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಮಿಶ್ರನ ವಿಷಮನ, ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡೋಕ್ಕೆ ಬರಬೇಕು, ಅಥವಾ ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡೋಕ್ಕೆ ಗೊತ್ತಿರಬೇಕು. ಆಯ್ತಾ? ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಲೆಕ್ಕಗಳು ಬರ್ತಾವೆ ಮಕ್ಕಳೇ. ವಿ ಬೊಡಮಾಸ್ನಲ್ಲೆಲ್ಲ ಲೆಕ್ಕಗಳು ಬರ್ತವೆ, ಆವಾಗ ಕನ್ಫ್ಯೂಷನ್ ಇರಬಾರ್ದು ಮಕ್ಕಳೇ. ಆಯ್ತಾ? ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡೋದು ಕಲಿಬೇಕು ಮಕ್ಕಳೇ. ಮುಂದೆ ಹೋಗ್ಬೋದ್ರಾ? ಚಲೋ, ಇದನ್ನು ಮಾಡಿರಿ. ವೆರಿ ಗುಡ್. 66/7. ಫ್ಯಾಂಟಾಸ್ಟಿಕ್, ರೈಟ್ ಆನ್ಸರ್. 66/7 ಸರಿಯಾದ ಉತ್ತರ. 7 ಎಷ್ಟಲೇ? 7 9 63. 63ಕ್ಕೆ 3 ಕೂಡಿಸಿದ್ರೆ ಏನಾಗ್ತದೆ? 66 ಕೆಳಗಡೆ ಏನಿದೆ ಮಕ್ಕಳೇ? 7 ಇದೆ, 7ಕ್ಕೆ 7 ಹಾಗೆ ಬರಿತೇವೆ. ಸರಿ ಆಯ್ತಾ? ಮಾಡಿದೆಪ್ಪ? ಪೂರ್ಣ ಭಿನ್ನರಾಶಿ ಬರಿಬೇಕು ನೀಟ್. ಸಾರಿ, ಮಿಶ್ರ ಭಿನ್ನರಾಶಿನ ಸರಿಯಾಗಿ ಬರೀತಿಲ್ಲ ನೀನು ಕಂದ, ಕರೆಕ್ಟಾಗಿ ಬರಿಬೇಕು. ಓಕೆ, ಮುಂದಿನ ಪ್ರಶ್ನೆ. ಸಿಂಪಲ್ ಹಾಲೇಶ್. 11ನ 4ಕ್ಕೆ ಗುಣಿಸ್ತೀವಿ, ಕರೆಕ್ಟಾ? 11 4 44. ಆ 44ಕ್ಕೆ ಮೇಲೆ ಏನಿದೆಪ್ಪ? 2 ಇದೆ. 11 4 44, 44ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ? 46 ಆಗುತ್ತೆ. ಆ 46ನ ವಿಜಯ್ ಮೇಲೆ ಬರಿತೀವಿ, ಕೆಳಗಡೆ ಏನಿರುತ್ತೆ? 11 ಇರುತ್ತೆ. ತಡ, ಮುಗೀತು. ಈಸಿ ಈಸಿ ಇದೆಯಲ್ಲಪ್ಪ ಇದು. ವಿಷಮನ ಮಿಶ್ರ ಮಾಡೋದು, ಮಿಶ್ರನ ವಿಷಮ ಮಾಡೋದು, ಎರಡು ಸುಲಭ ಇದೆ. ಹಾಂ, ಇದು ನೀವೇ ತಗೊಳ್ಳಿ. ಏನಾಗ್ತದೆ ನೋಡಿ, 63/5. 5 12 60. 12 ಸಾರಿ 5 12 ಅಥವಾ 12 5 60. 60ಕ್ಕೆ 3 ಸೇರಿಸಿದ್ರೆ ವೆರಿ ಗುಡ್. 63 ಮೇಲೆ ಬರುತ್ತೆ, ಕೆಳಗೆ ಏನು ಬರುತ್ತೆ ಚಂದನ್? 5. ಛೇದ ಹಾಗೇ ಇರುತ್ತೆ. ಛೇದದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಛೇದದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸರಿನಾ? ಈಸಿ. ಮುಂದೆ ಹೋಗ್ಬೋದ್ರಾ? ಚಾಲು. 31/2. ನೋಡಿ, 2ನ್ನ 15 ಗುಣಿಸ್ತಿದ್ದೀವಿ, ಹೌದಾ? 2ನ್ನ 15 ಗುಣಿಸೋದು ಒಂದೇ, 15ನ್ನ 2 ಗುಣಿಸೋದು ಒಂದೇ. 15 2 ಎಷ್ಟಾಗುತ್ತೆ? 30. ಜ್ಞಾನೇಶ, 15 2 ಎಷ್ಟು? 30. ಸಮರ್ಥಿಸ್ಚೆ 30ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗುತ್ತೆ? 31. ಕೆಳಗಡೆ 2ಕ್ಕೆ 2. ಈಸಿ. ಹಾಂ, ಮುಂದಿನ ಪ್ರಶ್ನೆ. ಹ್ಞೂ 4 13 ಅಥವಾ 13 4 52. 4 13 ಗೊತ್ತಿಲ್ಲ, 13 4 ಗೊತ್ತಲ್ಲ? 13 4 52. ಕರೆಕ್ಟ್. 52ಕ್ಕೆ ಏನು ಕೂಡಿಸ್ಬೇಕು ಮೇಲೆ? 3 ಕೂಡಿಸ್ತೀರಿ, ಎಷ್ಟಾಗುತ್ತೆ ಮಕ್ಕಳೇ? ಎಷ್ಟಾಗುತ್ತೆ? 55/4. 55/4. ಅರ್ಥ ಆಯ್ತಾ ಶರತ್? ಶರತ್, ನೆಕ್ಸ್ಟ್ ನೀನೇ ಹೇಳ್ತೀಯ ಆನ್ಸರ್. ನೆಕ್ಸ್ಟ್ ಕ್ವೆಶನಿಗೆ ನೀವೇ ಹೇಳ್ತೀರಾ ಆನ್ಸರ್. ರೆಡಿ ಇದ್ದೀರಾ? ಕಾನ್ಫಿಡೆಂಟ್? ಬರ್ರಿ. ಶರತ್ ಹೇಳ್ತಾರೆ, ಯಾರೂ ಹೇಳೋಂಗಿಲ್ಲ, ಯಾರೂ ಹೇಳೋಂಗಿಲ್ಲ. ಶರತ್, ಇದಕ್ಕೆ ಆನ್ಸರ್ ಏನಾಗುತ್ತೆ? ಶರತ್ ಒಬ್ಬರೇ. ಆಪ್ ಪಾಪ್ 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 ಪಾಪ್. ನೋ ಒನ್ ಸರ್, ಓನ್ಲಿ ಶರತ್. ನೋ, ಅದು ತಪ್ಪಾರಾಗಲಿ ಸರಿನಾರಾಗಲಿ ಶರತ್ ಹೇಳ್ತಾರೆ.
ಅಂದರೆ ಷರತ್ತು ಗುಣಾಕಾರ ಭಾಗಾಕಾರ ಸ್ಲೋ ಆಗ್ತದೆ ಅಂತ ಅರ್ಥ ಆಯಿತಾ. ಹಾಂ, ಭಾಳ ಸುಲಭ ಇತ್ತು, ಕಣ್ಣಲ್ಲೇ ಮಾಡ್ಬೋದಿತ್ತು. 5 ಕೆಳಗೆ 5 ಬರ್ತದೆ, 5 ಕೆಳಗೆ 5 ಬರ್ತದೆ ಕಂದ, ಸರಿನಾ? ಇರಲಿ ಇರಲಿ ಇರಲಿ, ಕೈ ಬಿಡಪ್ಪ. ಇಲ್ಲಿ ನೋಡ್ರಿ ಷರತ್ತು 5 ಕಾರ್ ಗುಣಿಸ್ಬೇಕ ನಾವು, ಕರೆಕ್ಟಾ? 5 ಕಾರ್ ಗುಣಿಸಿದ್ರೆ ಏನಾಗುತ್ತೆ? 5 6 60, ಸಾರಿ 5 6 30, 5 6 30, 30ಕ್ಕೆ ಮೇಲಿದೆ ಏನಿದೆ 2, 30ಕ್ಕೆ 2 ಕೂಡಿಸ್ಬೇಕು. 5 6 30, 30ಕ್ಕೆ 2 ಕೂಡಿಸಿದ್ರೆ ಕೆಳಗಡೆ ಏನು ಬರುತ್ತೆ? 5. ಕೆಳಗಡೆ ಏನು ಬರುತ್ತೆ? 5. ಸರಿನಾ? ನೆಕ್ಸ್ಟ್ ಮಾಡ್ತೀರಾ? ನೆಕ್ಸ್ಟ್ ಲೆಕ್ಕ ಮಾಡ್ತೀರಾ? ವಿನಯ ಪಾಟೀಲ್ ಎಲ್ಲ ನೋಡ್ರಿ, ಯಾರು ಹೇಳ್ಬೇಡ್ರಿ, ಷರತ್ತು ಹೇಳ್ತಾರೆ. ಇದು ಬಂದಿತ್ತು ಒಂದು ಸರಿ. ಅಪ್ ಷರತ್ತು ಷರತ್ತು ಇದೊಂದು ಸರಿ ಬಂದಿತ್ತು ಮಕ್ಕಳೇ, ಬೇಡ ಹೇಳೇ ಬಿಟ್ರಪ್ಪ ಇವರು. 53 ಬೈ ಡನ್ ಬಂತ ನಿಮಗೂ? ಹಾಂ, ಹಾಯ್, ಆ ಥರ ಮಾಡಿದ್ರೆ ಕಲಿಯೋದಿಲ್ಲ ನೋಡಪ್ಪ. 7 7 ವೆರಿ ಗುಡ್. 7 7 49, 7 7 49, 49ಕ್ಕೆ 4 ಕೂಡಿಸಿದ್ರೆ 49ಕ್ಕೆ 4 ಕೂಡಿಸಿದ್ರೆ 53, 53 ಬೈ 7. ಸರಿ ಇದೆಯಾ ಮಕ್ಕಳೇ? ಮುಂದೆ ಹೋಗ್ಬೋದ್ರಾ? ಚಲೋ. 19 ಬೈ 3. ವೆರಿ ಗುಡ್ ವೆರಿ ಗುಡ್. 19 ಬೈ 3 ನೀವು ಹೇಳಿದ್ದು ಕರೆಕ್ಟ್ ಇದೆ. ಹೇಗೆ ಬರ್ತದೆ 19 ಬೈ 3? ಐ ಆಮ್ ಸಾರಿ, ವೆರಿ ಗುಡ್. 19 ಬೈ 3. ಜ್ಞಾನೇಶ 3 6 18, 18ಕ್ಕೆ 1 ಸೇರಿಸಿದ್ರೆ ಏನಾಗುತ್ತಪ್ಪ? 19. 19 ಬೈ 3. ಕೆಳಗಡೆ ಛೇದ ಏನಿರುತ್ತಲ್ಲ, ಛೇದ ಅದೇ ಬರುತ್ತೆ ಆಯಿತಾ. ಅದರ ಮೇಲ್ಗಡೆ ಅಂಶ ಏನಾಗುತ್ತೆ? 3 6 18, 18ಕ್ಕೆ 1 ಸೇರಿಸಿದ್ರೆ 19. ಈ ಥರ ಮಾಡ್ಬೇಕು ನಾವು. ಸರಿ ಆಯ್ತಾ? ಎಲ್ಲರಿಗೂ ಗೊತ್ತಾಯ್ತಾ ಮಕ್ಕಳೇ? ನೆಕ್ಸ್ಟ್ ಹೋಗ್ಬೋದಾ? ಎಲ್ಲಪ್ಪ ಹೇಳ್ತಾರೆ ನೆಕ್ಸ್ಟ್ ಆನ್ಸರ್. ಯಾರು ಹೇಳೋಗಿಲ್ಲ, ಯಾರೂ ಹೇಳೋಗಿಲ್ಲ, ಎಲ್ಲಪ್ಪ ಅವ್ರು ಹೇಳ್ತಾರೆ. ಡಾಕ್ಟರ್ ಎಲ್ಲಪ್ಪರು ಹೇಳ್ತಿದ್ದಾರೆ, ಸುಮ್ಮನಿರ್ರಿ. ತಡಿಯಪ್ಪ ಬೇಡ, ಎಲ್ಲಪ್ಪರು ಹೇಳ್ತಾರೆ. ಎಲ್ಲಪ್ಪ ಟೆನ್ಷನ್ ತಗೊಂಬಿಡ್ರಿ, ಆರಾಮ ಮಾಡಿರಿ. ಕರೆಕ್ಟ್. 6 7 42, 6 7 42, 42ಕ್ಕೆ 5 ಸೇರಿಸಿದ್ರೆ 47, 47 ಬೈ 6. ಕರೆಕ್ಟ್ ಅಲ್ಲಪ್ಪ, ಕರೆಕ್ಟ್. ಸೊ ಮಗ್ಗಿ ಮಕ್ಕಳೇ, ಮಗ್ಗಿ ಯಾರಿಗೆ ಸ್ಟ್ರಾಂಗ್ ಇರುತ್ತಲ್ಲ ಅವ್ರು ಜಲ್ದಿ ಮಾಡ್ತಾರೆ. ಕೂಡ್ಸೋದು ಕಳೆಯೋದು ಸುಲಭ, ನಿಮಗೆಲ್ಲರಿಗೂ ಬರ್ತದೆ. ಮಗ್ಗಿ ಮಧ್ಯ ಮಧ್ಯೆ ಬರಲ್ಲ ಅಂದರೆ ಕಷ್ಟ. ಮಗ್ಗಿ ಯಾರ್ಯಾರಿಗೆ ಮಧ್ಯ ಮಧ್ಯೆ ಬರುತ್ತೋ ಅಲ್ಲೇ ನೋಡ್ಬಿಟ್ಟು ಟಟ್ ಹಾಂ ಸರ್ ಇದೆ ಸರ್ ಆನ್ಸರ್ ಅಂತ ಪಟ್ ಅಂತ ಹೇಳ್ಬಿಡ್ತೀರಿ. ಹಾಂ, ನಿಮಗೆ ಸುಭಾಷ ಹೂ ಅವನು ಸುಳ್ಳು ಹೇಳ್ತದ ಅನ್ಬೇಡಪ್ಪ. ಸುಭಾಷ್ ಹೇಳಲ್ಲಪ್ಪ. ನಾವು ಮೂರ್ಖರಂತೂ ಅಲ್ಲ. ಅಲ್ಲ ನೀನು ಹೇಳ್ತೀವಿ ಗೊತ್ತು ಬಾಲಾಜಿ, ನೀನು ಹೇಳಲ್ಲ ಬಿಡಪ್ಪ. ನಿನ್ನ ಕೈಲಿ ಆಗಲ್ಲಪ್ಪ. ಹೇಳ್ತೀಯಾ? ಸರ್ ಯಾರು ಹೇಳ್ಬೇಡ್ರಿ ನೋಡೋಣ. ಸುಭಾಷ್ ಹೇಳ್ತಾನಿಲ್ಲ. ಓಕೆ, ಸುಭಾಷ್ ಅಷ್ಟೇ, ಬಾಯಲ್ಲಿ ಪಿಸ್ಕೊಟ್ಬೇಡ್ರಿ. ಓ ಸುಭಾಷ್ ಮನಸ್ಸಿನಲ್ಲೇ ನಮ್ಮ ಸ್ನೇಹ ಅವ್ರಿಗೆ ಬೋರ್ ಆಗ್ತದೆ ಕ್ಲಾಸ್ ಇವತ್ತು. ಅದನ್ನು ಹೇಳ್ಬೇಕು, 26 ಅಷ್ಟು ಹೇಳ್ಬಾರ್ದು, 26 ಬೈ 3 ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಪೃಥ್ವಿನೂ ಸ್ಟಾರ್ಟಿಂಗ್ ಅದೇ ಥರ ಮಾಡಿದ್ದು ಅನ್ಸರಿ. ಯಾವುದೋ ಪೃಥ್ವಿ? ಹಾಂ, 3 8 24, 24ಕ್ಕೆ 2 ಸೇರಿಸಿದ್ರೆ 26 ಬೈ 3 ಬೈ 3 ಅದು ಹೇಳ್ಬೇಕಪ್ಪ. ಅದನ್ನು ಬಿಡಬಾರ್ದು ಆಯಿತಾ? ಛೇದ ಇಲ್ದಂಗೆ ಅದು ಹೆಂಗೆ ಭಿನ್ನ ರಾಶಿ ಮಾಡಿಬಿಡ್ತೀನಿ ನೀನು ಅದನ್ನು. ಹಾಂ, ಸೊ ಇದನ್ನು ಮಾಡ್ತೀರಾ?
ನೋಡ್ರಿ ಮಗ್ಗಿ ಯಾರ್ದು ಫಾಸ್ಟ್ ಇದೆ ಪಟ್ ಅಂತ ಮಾಡ್ತಾರೆ. 7 9 63, 63ಕ್ಕೆ 1 ಸೇರಿಸಿದ್ರೆ 64. ಹಾಂ, ಆ ಕಳಿಸಿತು 64/7. ಸೊ 7 9 63, 63ಕ್ಕೆ 1 ಸೇರಿಸಿದ್ರೆ 64, 64/7. ಸುಷ್ಮಿತಾ ಹೇಳ್ತಾರಂತೆ, ಎಲ್ಲರೂ ಶಾಂತರಾಗ್ರಿ. ಸುಷ್ಮಿತಾ, ನಿಧಾನ ನಿಧಾನ ನಿಧಾನ. ದೊಡ್ಡ ಸಂಖ್ಯೆಗಳು ಬಂದಿದ್ದಾವೆ. 11 7 80, 11 7 77, 11 7 77, 77ಕ್ಕೆ 9 ಸೇರಿಸಿದ್ರೆ 86, 86/11. ನನ್ನ ಪ್ರಕಾರ ನೆಕ್ಸ್ಟ್ ಯಾವುದು ಲೆಕ್ಕ ಇಲ್ಲ ಅನಿಸುತ್ತೆ. ಓ ಇದೆ 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 ಇದೆ, ಓಪನ್. ಓಕೆ, ಹೇಗೆ ಬರ್ತದೆ? 9ಕ್ಕೆ 8ನ್ನು ಗುಣಿಸ್ತೀರಿ, ಮೇಲ್ಗಡೆ 5ನ್ನು ಕೂಡಿಸ್ತೀರಿ. 9 8 72, 9 8 72, 72ಕ್ಕೆ 5 ಕೂಡಿಸಿದ್ರೆ 72ಕ್ಕೆ 5 ಕೂಡಿಸಿದ್ರೆ 77/9. ಒಪ್ತೀರಾ ಮಕ್ಕಳೇ? ಕೆಳಗೇನಿದೆಯೋ ಅದೇ ಬರುತ್ತೆ, ಸರಿನಾ? ಹಾಂ, ಎಲ್ಲರಿಗೂ ಬರ್ತದಲ್ವಾ? ಓಕೆ. ಹಾಂ 16 9 144, 144ಕ್ಕೆ 5 ಸೇರಿಸಿದ್ರೆ 149, 149/9. ಬರೋಬ್ಬರಿ ಅರ್ಥ ಆಗಿದೆ ಎಲ್ಲರಿಗೂ? ಸಾಗರ ಪಾಟೀಲ್ ಬರ್ತದಪ್ಪ, ಗುಡ್. ಹಾಂ, ನಮ್ಮ ಹಾಲೇಶ್ ಆಲ್ ಗುಡ್. ಚಾಲು, ಇದೇನಾಗ್ತದೆ ಹಾಲೇಶ್? ಸಮರ್ಥ, ಇಲ್ಲಿ ನೋಡ್ಬೇಕಪ್ಪ, ಇಲ್ಲಿ ನೋಡು. ಹಾಂ, 90 16 6 16 ಬರಲಿಲ್ಲ ಅಂದ್ರೆ 16 6 ಮಾಡಿರಿ. 16 6 96, 96ಕ್ಕೆ 2 ಕೂಡಿಸ್ರಿ, ಏನಾಗ್ತದೆ? 98/6. ಸರಿನಾ? 98/6. ಸರಿಯಪ್ಪ. ಇಲ್ಲಿಗೆ ಸಾಕು. ಎಷ್ಟು ಮಾಡಿದ್ರು ಅಷ್ಟೇ, ಅದು ಎಷ್ಟು ಮಾಡಿದ್ರು ಅದು ಸ್ಟೆಪ್ಸ್ ಎಲ್ಲ ಅದೇ ಇರ್ತದೆ, ಸರಿನಾ? ಇನ್ನು ಹೆಚ್ಚಿನ ಅಭ್ಯಾಸ ಪತ್ರಿಕೆಗಳು ಅವೆಲ್ಲ ಸಿಗ್ತವೆ, ಅದ್ರಲ್ಲಿ ಮಾಡಂತೀರಿ. ಬುಕ್ ಅಂತೂ ಇದೆ, ಬುಕ್ಕಲ್ಲೂ ಸ್ವಲ್ಪ ಎಕ್ಸಸೈಸ್ ಸಿಗ್ತವೆ, ಅದ್ರಲ್ಲಿ ಮಾಡೋಣ ಮುಂದೆ. ಭಿನ್ನರಾಶಿಯ ಸಂಕಲನಕ್ಕೆ ಬರೋಣ ಮಕ್ಕಳೇ. ಗಣಿತದ ಮೂಲ ಕ್ರಿಯೆಗಳು ನೆನಪಿದಾವೆ? ಸಂಕಲನ, ವ್ಯವಕಲನ, ಗುಣಕಾರ, ಭಾಗಕಾರ. ಈ ಭಿನ್ನರಾಶಿಗಳನ್ನು ಸಹ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಸೇಮ್ ಇರ್ತದ, ಬೇರೆ ಇರ್ತದ? ಅದನ್ನು ನೋಡೋಣ. ಮೊದಲನೇದಾಗಿ ಭಿನ್ನರಾಶಿಯ ಸಂಕಲನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಭಿನ್ನರಾಶಿಯ ಸಂಕಲನದಲ್ಲಿ ನಾವು ಸಮಾನ ವಿಷಮ ಕೂಡಿಸ್ಬೇಕಾಗಿ ಬರ್ಬೋದು, ಅಥವಾ ವಿಷಮನ ಮಿಶ್ರ ಭಿನ್ನರಾಶಿ ಕೂಡಿಸ್ಬೇಕಾಗಿ ಬರ್ಬೋದು, ಇಲ್ಲ 3ಕ್ಕೆ 3 ಕೂಡಿಸ್ಬೇಕಾಗಿ ಬರ್ಬೋದು. ಎಲ್ಲ ಸಂದರ್ಭದಲ್ಲೂ ನಾವು ಯಾವ್ಯಾವ ರೀತಿ ಇದನ್ನು ಕೂಡಿಸೋದು, ಸಂಕಲನ ಮಾಡ್ತೀವಿ, ಭಿನ್ನರಾಶಿಗಳ ಸಂಕಲನ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ ಇವತ್ತು, ಸರಿನಾ? 1/2 ಪ್ಲಸ್, ಒಂದು ನಿಮಿಷ, ಯಾರು ಹೇಳ್ಬೇಡ್ರಿ, ಉತ್ತರ ಹೇಳ್ಬೇಡ್ರಿ, ಯಾರು ಗೊತ್ತಿದ್ದವರು ಸಹ. 1/2 ಪ್ಲಸ್ 1/3 ಅಂತ ಇರುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ, ನೋಡ್ತಿದ್ದೀರಾ? 1/2 ಪ್ಲಸ್ 1/3. ಸೊ ಹಾಲೇಶ್, ಭಾಳಷ್ಟು ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ 1 + 1 2, 2 + 3 5. ಇದಕ್ಕೆ ಉತ್ತರ 2/5 ಸರ್ ಅಂತಾರೆ. ಅದು ತಪ್ಪು. ಭಿನ್ನರಾಶಿಗಳ ಸಂಕಲನ ನಾವು ಈ ರೀತಿ ಮಾಡಲ್ಲ ಮಕ್ಕಳೇ, ಅರ್ಥ ಆಯ್ತಾ? ಭಿನ್ನರಾಶಿಯ ಸಂಕಲನ ನಾವು ಈ ಥರ ಮಾಡಲ್ಲ. ಇದಕ್ಕೆ ಬೇರೆಯಾದ ಪದ್ಧತಿ ಇದೆ, ಇದಕ್ಕೆ ಬೇರೆಯಾದ ಪದ್ಧತಿ ಇದೆ. ಅದೇನಂತ ನೋಡೋಣ. ಲಾಸ ನೆನಪಿದೆಯಾ? ಲಾಸ ನೆನಪಿದೆಯಾ? ಒಂದಾನೊಂದು ಕಾಲದಲ್ಲಿ ಲಾಸವೆಂಬ ಪಾಠವಿತ್ತು. ಶ್ರೀವತ್ಸ ಸರ್ ಒಂದ್ಸರಿ ಮಾಡಿದ್ರು. ಆ ಲಾಸಾಗೆ ಲಘುತ್ತಮ, ಸಾಮಾನ್ಯ, ಅಪವರ್ತ್ಯ, ಅಪವರ್ತನ ಅಂತೀಯಲ್ಲಪ್ಪ, ಹಾರ್ಟ್ ಅಟ್ಯಾಕ್ ಕೊಡ್ಬೇಡ ಕಣು ಹನುಮಂತು. ಅಪವರ್ತ್ಯ ಕಣು, ಎಷ್ಟು ಸರಿ ಹೇಳಿದೀನು? ಲಘುತ್ತಮ, ಸಾಮಾನ್ಯ, ಅಪವರ್ತ್ಯ, ಹೌದಾ? ಸೊ ಲಾಸ ನಾವು ಕಂಡುಹಿಡಿಯೋದನ್ನು ಕಲ್ತಿದ್ವಿ. ನಾವೇನು ಮಾಡಬೇಕು ಅಂದರೆ ಅದನ್ನ ಇಲ್ಲಿ ಬಳಸಬೇಕು. ಭಿನ್ನರಾಶಿಗಳ ಸಂಕಲನ ಮಾಡ್ತಿದ್ದೀವಿ ಅಂದರೆ ಸ್ನೇಹ, ಋಷಿತಾ, ಎಲ್ಲರೂ ಇಲ್ಲಿ ನೋಡ್ರಿ, ಎಲ್ಲರೂ ನೋಡ್ರಿ, ಇಲ್ಲಿ ಛೇದ ಇದ್ದಾವಲ್ಲ, ಕರೆಕ್ಟಾಗಿ ಕೊಡ್ರಿ. ಇಲ್ಲಿ ಛೇದ ಇದ್ದಾವೆ, ಏನಿದ್ದಾವೆ? 2 ಮತ್ತು 3, 2 ಮತ್ತು 3, 2 ಮತ್ತು 3, 2 ಮತ್ತು 3. ಈ ಛೇದಗಳನ್ನ ಬರ್ಕೊಂಬಿಡ್ಬೇಕು ಈ ಕಡೆಗೆ. ಅವುಗಳ ಲಾಸ ಕಂಡುಹಿಡಿಬೇಕು.
ಯಾವುದಾದ್ರೂ ಮಗ್ಗಿಯಲ್ಲಿ ಹೋಗ್ತದೆ ಲಾಸ ಹೆಂಗೆ ಕಂಡು ಹಿಡಿತಿದ್ವಿ? ಯಾವುದಾದ್ರೂ ಮಗ್ಗಿಯಲ್ಲಿ ಹೋಗುತ್ತಾ? ಅದು ಯಾವುದಾದ್ರೂ ಒಂದೇ ಮಗ್ಗಿಯಲ್ಲಿ ಹೋಗುತ್ತಾ? ಭಾಗಾಕಾರ ಆಗುತ್ತಾ? ಭಾಗಾಕಾರ ಆಗಲ್ಲ ಅಂದಮೇಲೆ ಏನು ಮಾಡ್ತಿದ್ವಿ ನಾವು? ಅವೆರಡನ್ನೇ ಗುಣಿಸ್ಬಿಡ್ತಿದ್ವಿ. ಕರೆಕ್ಟಾ ಮಕ್ಕಳೇ? ಲಾಸ ಏನು ಬರುತ್ತೆ? 2 × 3, 2 3 6. ಕ್ಲಿಯರ್? 2 3 6. ಸೊ ಲಾಸ ಏನು ಬರುತ್ತೆ ಇವೆರಡಕ್ಕೂ? ಇವೆರಡಕ್ಕೆ ಏನು ಬರುತ್ತೆ? 6. ಲಾಸ ಏನು ಬರುತ್ತೆ ಇವೆರಡಕ್ಕೂ? ಇದ್ರದ್ದು ಮತ್ತು ಇದ್ರದ್ದು ಸಹ ಏನು ಬರುತ್ತೆ? 6 ಬರುತ್ತೆ ಸೇರಿ. ಕರೆಕ್ಟಾ? ಅದನ್ನು ಈ ಥರ ಛೇದದಲ್ಲಿ ಬರೆದುಬಿಡ್ಬೇಕು. ಇದು ಯಾವುದ್ರದ್ದು ಲಾಸ? ಛೇದಗಳ ಲಾಸ. ಯಾವುದರ ಲಾಸ ಕಂಡಿದ್ದೀವಿ ನಾವು? ಛೇದಗಳ ಲಾಸ ಛೇದದಲ್ಲೇ ಬರೀಬೇಕು. ರೈಟ್? ಮುಂದೇನು ಮಾಡಬೇಕು? ಈ ಛೇದದ ಲಾಸಕ್ಕೆ ಈ ಛೇದಕ್ಕೂ ಈ ಲಾಸಕ್ಕೂ ಏನು ಸಂಬಂಧ ಅಂತ ನೋಡಬೇಕು. ಈ ಛೇದಕ್ಕೂ ಈ ಲಾಸಕ್ಕೂ ಗುಣಾಕಾರದಲ್ಲಿ ಯಾವ ಸಂಬಂಧ ಇದೆ? 2 ಎಷ್ಟಲೇ 6, ಅದೇ ಥರ 3 ಎಷ್ಟಲೇ 6, ಈ ಸಂಬಂಧ ಇದೆ. ಆ ಸಂಬಂಧನ ಏನು ಮಾಡಬೇಕು ಅಂದರೆ ಮಕ್ಕಳೇ, ನಾವು ಆ ಸಂಬಂಧನ ಇಲ್ಲಿ ಬರೆದು ಬಿಡ್ಬೇಕು, ಇಲ್ಲಿ ಗುಣಿಸ್ಬಿಡ್ಬೇಕು ಅದನ್ನು ಮೇಲ್ಗಡೆ. 2ಕ್ಕೆ 6 ಹೇಗೆ ಬರುತ್ತೆ? 2 3 6, 2 3 6. 3ಕ್ಕೆ 6 ಯಾವಾಗ ಬರುತ್ತೆ? 3 ಮಗ್ಗಿಲಿ 3 2 6, 3 2 6. ಆ ಛೇದಕ್ಕೆ ಮತ್ತು ಲಾಸಾಗೆ ಏನು ಸಂಬಂಧ ಇತ್ತು ಅದರ ಅಂಶಕ್ಕೆ ಅದನ್ನು ಗುಣಿಸ್ಬಿಡ್ಬೇಕು ಆ ಸಂಬಂಧನ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಎಲ್ಲ ನಮ್ಮ ಹತ್ರ 2 ಭಿನ್ನರಾಶಿ ಇದ್ದಾವೆ, ಕೂಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ನಮ್ಮ ಹತ್ರ 2 ಭಿನ್ನರಾಶಿ ಇದೆ, ಅದನ್ನು ಕೂಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಗೆ ಕೂಡಿಸ್ಬೇಕು ಅಂದರೆ, ಛೇದಗಳಿದಾವಲ್ಲ, ಛೇದಗಳು ಅದರ ಲಾಸ ತಗೊಳ್ಬೇಕು ನಾವು. 2 ಮತ್ತು 3 ಇದರ ಲಾಸ ತಗೊಬೇಕು. ಇದರ ಲಾಸ ಏನೂ ಬರಲ್ಲ ತಾನೇ ಅದು? ಅಂದರೆ ಏನೂ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅವಕ್ಕೆ. ಅವು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳ ಲಾಸ ಇವಾಗಲೂ ಏನಾಗಿರುತ್ತೆ? ಅವುಗಳ ಗುಣಲಬ್ಧ. ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ? ಅವುಗಳ ಗುಣಲಬ್ಧ. ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗ್ತದೆ? ಅವುಗಳ ಗುಣಲಬ್ಧ. 2 3 6. ಲಾಸ ಎಷ್ಟು ಬಂತಪ್ಪ? 6 ಬಂತು. ಸೊ 6ಅನ್ನು ಈ ಛೇದಗಳ ಲಾಸಕ್ಕೆ ಅದನ್ನು ಛೇದದಲ್ಲೇ ಇಟ್ಬಿಡ್ತೀನಿ. ಛೇದಗಳ ಲಾಸ ಛೇದದಲ್ಲೇ ಇಡ್ತೀನಿ. ಸರಿನಾ? 2 ಎಷ್ಟಲೇ 6. ಈ ಛೇದಕ್ಕೂ ಈ ಲಾಸಕ್ಕೆ ಏನು ಸಂಬಂಧ? ಗುಣಾಕಾರದಲ್ಲಿ 2 ಎಷ್ಟಲೇ 6, ಅದನ್ನು ಮೇಲೆ ಗುಣಿಸ್ಬಿಡ್ತೀನಿ. ಅರ್ಥ ಆಯ್ತಾ? 2 3 6, 3 ಎಷ್ಟಲೇ 6, 3 2 6, 3 2 6. ಈ ಥರ ಗುಣಿಸ್ಕೊಂಡ್ಬಿಡ್ತೀನಿ ಮಕ್ಕಳೇ. ನೋಡ್ತಿದ್ದೀರೆಲ್ಲರೂ? ಈಗ ಅಂಶಕ್ಕೆ ಇದನ್ನು ಬರೀರಿ. 1 3 ಪ್ಲಸ್ಸಿಗೆ ಪ್ಲಸ್, 1 2 ನೋಡ್ತಿದ್ದೀರಾ ಎಲ್ಲರೂ? ಇಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ಬೋದು ಮಕ್ಕಳೇ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ಅಂದರೆ, 3ಕ್ಕೆ 2 ಕೂಡಿಸಿದ್ರೆ ಎಷ್ಟು? ಕೆಳಗಡೆ 6. ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆಯಾ? ಇನ್ನೊಂದು 2 ಉದಾಹರಣೆ ತಗೊಳ್ಳೋಣ. ನೆಕ್ಸ್ಟ್ ಉದಾಹರಣೆ ನೋಡೋಣ. ಮೊದಲು ಏನು ಮಾಡ್ತೀವಿ ನಾವು? ಛೇದಗಳ ಲಾಸ ತಾಂತೀವಿ. ಛೇದಗಳ ಲಾಸ 2 ಮತ್ತು 3ರ ಲಾಸ ಏನು ಬರುತ್ತೆ ನೋಡ್ರಿ ಮಕ್ಕಳೇ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗಿರುತ್ತೆ? ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗಿರುತ್ತೆ? ಅವುಗಳ ಗುಣಲಬ್ಧ. ಯಾಕೆ? ಲಾಸ ಪಾಠದಲ್ಲಿ ನಾವು ಹೇಳಿದ್ವಿ, ಅವಿಭಾಜ್ಯ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನವಿರೋದಿಲ್ಲ. ಯಾವುದೇ ಒಂದು ಮಗ್ಗಿಯಲ್ಲಿ ಹೋಗೋದಿಲ್ಲ, ಅದು ಯಾವುದೇ ಒಂದು ಮಗ್ಗಿಯಲ್ಲಿ ಹೋಗೋದಿಲ್ಲ. ಸೊ ಹಾಗಾಗಿ ಅವುಗಳ ಲಾಸ ಏನಾಗಿರುತ್ತೆ? ಯಾವಾಗಲೂ ಅವುಗಳ ಗುಣಲಬ್ಧ. ಸೊ ಬಾಲಾಜಿ 2 ಮತ್ತು 3ರ ಲಾಸ 6 ಬಂತು. ಆದರೆ 2ಕ್ಕೂ 3 6ಕ್ಕೂ ಏನು ಸಂಬಂಧ? 2 ಎಷ್ಟಲೇ 6, 2 3 6. ವೆರಿ ಗುಡ್. 3 ಎಷ್ಟಲೇ 6, 3 2 6. ಕರೆಕ್ಟ್. ನಂತರ ಏನು ಮಾಡ್ತೀವಿ? 1 3 ಪ್ಲಸ್ಸಿಗೆ ಪ್ಲಸ್, 2 2 4. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ? 3 + 4 7. ಕೆಳಗಡೆ 6. 7/6. ಇದೆಂಥ ಭಿನ್ನರಾಶಿ? ಇದೆಂಥ ಭಿನ್ನರಾಶಿ? ಯಾಕೆ ಅದು ವಿಷಮ ಭಿನ್ನರಾಶಿ? ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಅಂಶ ಛೇದಕ್ಕಿಂತ ದೊಡ್ಡದಿದೆ, ಹೌದಾ? ಸೊ ಹಾಗಾಗಿ ಅದನ್ನು ಏನಂತೀವಿ? ವಿಷಮ ಭಿನ್ನರಾಶಿ ಅಂತೀವಿ. ಮಕ್ಕಳೇ, ಒಂದು ಪದ್ಧತಿ ಮಾಡ್ಕೊಂಬಿಡ್ರಿ. ಯಾವಾಗಲಾದರೂ ವಿಷಮ ಭಿನ್ನರಾಶಿ ಬಂತಂದರೆ ಅದನ್ನು ಮಿಶ್ರ ಭಿನ್ನರಾಶಿ ಮಾಡಿಬಿಡ್ರಿ. ಯಾವಾಗಲಾದರೂ ವಿಷಮ ಬಂತಂದರೆ ಅದನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆಯೋ ಪದ್ಧತಿನ ಅನುಸರಿಸ್ರಿ. ಇಲ್ಲಿ ವಿಷಮ ಬಂದಿದೆ, ಅದನ್ನು ಮಿಶ್ರ ಮಾಡೋಣ. ಹೇಗೆ ಮಾಡ್ತೀವಿ ಮಿಶ್ರ? 6 1 6, ಶೇಷ 1 ಏನಾಗ್ತದೆ? 1 1/6.
ಇದಕ್ಕಿದು ಸಹ ಉತ್ತರ ಹೌದು, ಇದು ಸಹ ಉತ್ತರ ಹೌದು. ಹೌದಾ? ಇದು 7/6 ಅಂತಲೂ ಕರಿಬೋದು ಉತ್ತರ, ಇಲ್ಲ 1/6 ಅಂತಲೂ ಕರಿಬೋದು. ಎರಡು ಒಂದೇ ಮೌಲ್ಯ ಒಂದೇ ಇರ್ತದೆ, ಅದ್ರದ್ದು ಮೌಲ್ಯ ಒಂದೇ ಇರ್ತದೆ. ಸೊ ಇದಕ್ಕೆ 1/6 ಉತ್ತರ ಆಗ್ತದೆ. ಆಯ್ತರಾ? 7/6 ಸಹ ಸರಿಯಾದ ಉತ್ತರ, 1/6 ಸಹ ಸರಿಯಾದ ಉತ್ತರ. ಗೊತ್ತಾಯ್ತಾ ಮಕ್ಕಳು? ಇದು ಇನ್ನೂ ಒಂದು ಉದಾಹರಣೆ ಮಾಡೋಣ ಬನ್ನಿ. ಸಾಕಷ್ಟು ಉದಾಹರಣೆಗಳಿದ್ದಾವೆ, ಏನು ತೊಂದರೆ ಇಲ್ಲ. ಛೇದ ಏನಿದೆಯಪ್ಪ? ಛೇದ 5 ಮತ್ತು 7. ಛೇದ ಏನಿದೆ? 5 ಮತ್ತು 7. 5 ಮತ್ತು 7 ಎಂಥ ಸಂಖ್ಯೆಗಳು? 5 ಮತ್ತು 7 ಎಂಥ ಸಂಖ್ಯೆಗಳು? ವೆರಿ ಗುಡ್. 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿ. 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿ. ಆಯಿತಾ? ದಿನ ಒಂದೊಂದು ಸರಿ ಬರಿತಾ ಹೋದರೆ ನಿಮಗೆ ನೆನಪಿರ್ತದೆ ಮಕ್ಕಳೇ. ಸೊ 5 ಮತ್ತು 7 ಅವಿಭಾಜ್ಯ ಸಂಖ್ಯೆಗಳು. ಅವುಗಳ ಲಾಸ ಏನಾಗುತ್ತೆ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ ಮಕ್ಕಳೇ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗ್ತದೆ? ವೆರಿ ಗುಡ್ ಮದನ್. ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ? ಅವುಗಳ ಗುಣಲಬ್ಧ. ವೆರಿ ಗುಡ್ ಮದನ್, ವೆರಿ ಗುಡ್. 5 7 35. ಥ್ಯಾಂಕ್ ಯು ಮದನ್, ಥ್ಯಾಂಕ್ ಯು. ಸೊ 35 ಬಂತು. 5ಕ್ಕೂ ಈ ಛೇದ 5 ಇದೆ, 5ಕ್ಕೂ 35ಕ್ಕೂ ಈ ಸಂಬಂಧ 5 7 ಮಗ್ಗಿ ಮಧ್ಯ ಬರಬೇಕು. ಮಗ್ಗಿ ಬರಲ್ಲ ಅಂದರೆ ಕಷ್ಟ. 5 ಎಷ್ಟಲೇ 35, 5 7. ಸೊ 5 7 ಇಲ್ಲಿ ಬರಿತೀನಿ ಮಕ್ಕಳೇ. ಆ ಸಂಬಂಧನ ಮೇಲೆ ಬರೆದು ಬಿಡ್ತೀನಿ. ಆ ಛೇದಕ್ಕೆ ಏನು ಸಂಬಂಧ ಇತ್ತು ಅದನ್ನ ಅಲ್ಲೇ ಬರೆದು ಬಿಡ್ತೀನಿ ಮೇಲೆ. ಸರಿನಾ? 7 ಎಷ್ಟಲೇ 35, 7 ಎಷ್ಟಲೇ 35, 7 5 35. ಆ 7ಕ್ಕೂ 35ಕ್ಕೆ ಏನು ಸಂಬಂಧ ಇತ್ತು ಅದನ್ನ ಮೇಲೆ ಬರೆದು ಬಿಡ್ತೀನಿ. 7 5 35, 7 5 35. ಕರೆಕ್ಟಾ? ಈಗ ಮೇಲ್ಗಡೆ ಏನಿದೆಯೋ ಅದನ್ನು ಗುಣಿಸ್ಕೊಂಬಿಡೋಣ. 2 7 14, 2 7 14 ಬರೆದ್ವಿ. ನಂತರ ಏನು ಬರಿಬೇಕು? ಪ್ಲಸ್ ಬರಿಬೇಕು. 3 5 15, 3 5 15. ಸರಿನಾ ಮಕ್ಕಳೇ? 14ಕ್ಕೆ 15 ಸೇರಿಸಿದ್ರೆ ಎಷ್ಟಾಗುತ್ತೆ? ಫ್ಯಾಂಟಾಸ್ಟಿಕ್, 29. ಕೆಳಗಡೆ ಏನಿದೆ? ಇದು ಎಂಥ ಭಿನ್ನರಾಶಿ? ಥ್ಯಾಂಕ್ ಯು. ಅಂಶ ಚಿಕ್ಕದಿದೆ, ಛೇದಕ್ಕಿಂತ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇಂತಹ ಭಿನ್ನರಾಶಿಗೆ ನಾವೇನಂತ ಕರಿತೀವಿ ಹಾಲೇಶ? ಸಮಭಿನ್ನರಾಶಿ. ಅಂಗಿ ಚಿಕ್ಕದಿದೆ, ಚಡ್ಡಿ ದೊಡ್ಡದಿದೆ, ಅದು ಸಮಭಿನ್ನರಾಶಿ. ಸಮಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯೋಣ. ಸಮಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯೋಣ. ಬರಲ್ಲ. ವಿಷಮನ ಮಿಶ್ರ ಮಾಡ್ಬೋದು, ಸಮನ ಮಿಶ್ರ ಮಾಡೋಕ್ಕಾಗಲ್ಲ. ವಿಷಮನ ಮಿಶ್ರ ಮಾಡ್ಬೋದು, ಸಮಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಬರೆಯೋಕ್ಕೆ ಬರೋದಿಲ್ಲ. ಸರಿ ಚಿನ್ನು? ಆಲ್ ಡನ್? ರೈಟ್, ಗುಡ್. ಅರ್ಥ ಆಗ್ತಿದೆಯಾ? ಸಮಸ್ಯೆ ಇದೆಯೇನಪ್ಪ ಯಾರಿಗಾದ್ರೂ? ಇನ್ನೂ ಸಮಸ್ಯೆ ಇದೆ ಅಂದರೂ ತೊಂದರೆ ಇಲ್ಲ, ನಮ್ಮ ಹತ್ರ ಇನ್ನೂ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಾನು ಎಲ್ಲ ಉದಾಹರಣೆಗಳನ್ನ ಹೇಳ್ಕೊಡ್ತೇನೆ, ತೊಂದರೆ ಇಲ್ಲ. ಮೊದಲು ಏನು ಮಾಡ್ತೀವಿ ಅದನ್ನು ಹೇಳ್ರಿ. ಮೊದಲು ಏನು ಮಾಡ್ತೀವಲ್ಲಪ್ಪ? ಕರೆಕ್ಟ್. ಛೇದ ಏನಿದ್ದಾವೆ? 5 ಮತ್ತು 7 ಎಂಥ ಸಂಖ್ಯೆಗಳು? 5 ಮತ್ತು 7 ಎಂಥ ಸಂಖ್ಯೆಗಳು? ನಾನು ಕೇಳೋದಕ್ಕೆ ಉತ್ತರನೇ ಹೇಳೋದಿಲ್ಲ ಯಾರು. ಕರೆಕ್ಟ್ ಸಮರ್ಥಿಸ್ತೆ. 5 ಮತ್ತು 7 ಎಂಥ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು. 5 ಮತ್ತು 7 ಅವಿಭಾಜ್ಯ ಸಂಖ್ಯೆಗಳು. ಅಲ್ಲಿಗೆ ಅದರ ಲಾಸ ಏನಾಗುತ್ತೆ ಮಕ್ಕಳೇ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗುತ್ತೆ? ಅವುಗಳ ಗುಣಲಬ್ಧ. 5 ಮತ್ತು 7ರ ಲಾಸ 5 7 ಅಂತ ಬರುತ್ತೆ. ಅವುಗಳ ಗುಣಲಬ್ಧ 5 7 35. ಹೋದ ಲೆಕ್ಕದಲ್ಲೂ ಮಾಡಿದ್ವಿ, 35 ಬಂದಿತ್ತು ಲಾಸ. 35 ಹಾಗೆ ಬರಿತೀನಿ ಮಕ್ಕಳೇ, 35 ಹಾಗೆ ಬರಿತೀನಿ. 5ಕ್ಕೆ 35ಕ್ಕೆ ಏನು ಸಂಬಂಧ ಇದೆ? 5 7 ಒಪ್ತೀರಾ? 7ಕ್ಕೂ 35ಕ್ಕೂ ಏನು ಸಂಬಂಧ ಇದೆ? 7 5 35. ಕರೆಕ್ಟಾ? ಹೌದಾ? ಸೊ ಈ ನೆಕ್ಸ್ಟ್ ಏನು ಮಾಡ್ತೀವಿ? 1 7 7 ಪ್ಲಸ್ಸಿಗೆ ಪ್ಲಸ್, 2 5 10. ಸೊ ಏನಾಗುತ್ತೆ ಮಕ್ಕಳೇ ನೆಕ್ಸ್ಟು? 7 + 10 17. ಕೆಳಗಡೆ 35. ಎಂಥ ಭಿನ್ನರಾಶಿ? ಇದನ್ನು ಮಿಶ್ರ ಬರಿಬೋದಾ? ಬರಲ್ಲ. ನಾವು ಮಿಶ್ರ ಯಾವುದನ್ನು ಬರಿತೀವಿ? ಕೇವಲ ವಿಷಮನ ಮಾತ್ರ. ವಿಷಮನ ಮಿಶ್ರ ಮಾಡ್ತೀವಿ, ವಿಷಮನ ಮಿಶ್ರ ಮಾಡ್ತೀವಿ, ಸಮಾನ ಅಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ರೆಡಿ ಇದ್ದೀರಾ? ಹಾಲೇಶ್ ಚಲೋ. 1/5 + 1/3. ಸಾರಿ, 5 ಮತ್ತು 3 ಎಂಥ ಸಂಖ್ಯೆಗಳು? ಅವು ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗಿರುತ್ತೆ? ಅವುಗಳ ಗುಣಲಬ್ಧ. 5 ಮತ್ತು 3ರ ಗುಣಲಬ್ಧ. 5 3 15. ಲಾಸ 15 ಬಂತ್ರಿ. ಲಾಸ 15 ಬಂತ್ರಿ. ಲಾಸ 15 ಬಂತ್ರಿ. 5 ಎಷ್ಟಲೇ 15 ರೀ? 5 3 15 ರೀ. 5 ಎಷ್ಟಲೇ 15 ರೀ? 5 3 15 ರೀ. ಕರೆಕ್ಟ್ ರೀ? 3 ಎಷ್ಟಲೇ 15 ರೀ? 3 5 15 ರೀ. 3 5 15 ರೀ. ಸಂಬಂಧಗಳನ್ನು ಅದ್ರ ಬದಲು ಮಾಡೋ ಹಾಗಿಲ್ಲ. ಯಾವ ಛೇದದ ಸಂಬಂಧ ಹುಡುಕ್ತೀರೋ ಅದರ ಅಂಶಕ್ಕೆ ಹಾಕ್ಬೇಕು ನೀವು. 5 ಎಷ್ಟಲೇ 15? 5 3 3 ಎಷ್ಟಲೇ 15?
3 5 15 ಅದು ಅಲ್ಲೇ ಬರಿಬೇಕು ಮಕ್ಕಳೇ, ಅದರ ಬದಲು ಮಾಡೋ ಆಗಿಲ್ಲ. ಇದ್ರದ್ದು ಅದಕ್ಕೆ ಅಲ್ಲೇ ಹಾಕಬೇಕು, ಅದರ ಅಂಶಕ್ಕೆ. ಈ ಛೇದದ ಸಂಬಂಧ ಅದರ ಅಂಶಕ್ಕೆ ಹಾಕಬೇಕು, ಬೇರೆ ಕಡೆ ಹಾಕೋಗಿಲ್ಲ. 1 3 ಪ್ಲಸ್ಸಿಗೆ ಪ್ಲಸ್, 1 5 5, 3 + 5 8, ಕೆಳಗಡೆ 15, 8/15. ಹಾಂ, ಕ್ಲಿಯರ್ ಸಾಗರ್? ಬರ್ತದಪ್ಪ? ಎಷ್ಟು ಜನ ಭಿನ್ನರಾಶಿಗಳನ್ನು ಕೂಡ್ಸೋದು ಕಲ್ತ್ರಿ ಇವತ್ತು? ಓ, ಎಲ್ಲರೂ ಗ್ರೇಟ್, ಥ್ಯಾಂಕ್ ಯು, ಎಚ್ಚರ ಇದ್ದೀರಾ? ಹಾಂ, ಹಾಗಾದರೆ ಮುಂದಿನ ಉತ್ತರಗಳನ್ನು ನೀವೇ ಮಾಡ್ತೀರಾ ಇದನ್ನು? ಏನು ಬರ್ತದೆ ಅಂತ ಹೇಳ್ತೀರಪ್ಪ? ಒಂಬತ್ತು ಬೈ 14. ಇಲ್ಲ, ಅವ್ನು ಮಾಡಲೇ ಇಲ್ಲ, ಅವನಿಗೆ ಮನಸ್ಸಲ್ಲೇ ಮಾಡ್ದ ಪೃಥ್ವಿ. ಬಟ್ ಪೃಥ್ವಿ ಆದಷ್ಟು ಮಾಡ್ಬೇಕಪ್ಪ. ಒಳ್ಳೇದು ಒಳ್ಳೇದು ಒಳ್ಳೇದು. ಮೊದಲು ಏನು ಮಾಡ್ತೀವಿ? ಲಾಸ ತೆಗಿತೀವಿ ನಾವು. 2 ಮತ್ತು 7 ಲಾಸ ತೆಗಿಯಕ್ಕೆ ಹೋಗ್ತೀವಿ. 2 ಮತ್ತು 7 ಎಂಥ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗಿರುತ್ತೆ? ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಆಗಿರುತ್ತೆ, ಹೌದಾ? ಸೊ ಅಲ್ಲಿಗೆ ನಮಗೆ ಲಾಸ ಏನು ಬರುತ್ತೆ ಮಕ್ಕಳೇ? ಲಾಸ ಇಸ್ ಈಕ್ವಲ್ ಟು ಅವಿಭಾಜ್ಯ ಸಂಖ್ಯೆಗಳ ಲಾಸ ಇಸ್ ಈಕ್ವಲ್ ಟು ಅವುಗಳ ಗುಣಲಬ್ಧ. ಲಾಸ ಇಸ್ ಈಕ್ವಲ್ ಟು 2 × 7. 2 7 ಎಷ್ಟು ಬರುತ್ತಪ್ಪ? 14. ವೆರಿ ಗುಡ್. ಛೇದ ಎಷ್ಟು ಬರುತ್ತೆ ನಮಗಿಲ್ಲಿ? 14 ಬರುತ್ತೆ. ಕರೆಕ್ಟ್. 2 ಎಷ್ಟಲೇ 14ಅಪ್ಪ? 2 7 14. 7 ಎಷ್ಟಲೇ 14 ರೀ? 7 2 14. ಕರೆಕ್ಟಾಗಿ ಈ ಸಂಬಂಧಗಳನ್ನು ಗುಣಿಸೋಣ. 1 7 7, ಪ್ಲಸ್ಸಿಗೆ ಪ್ಲಸ್, 1 2 2. ನೋಡ್ತಿದ್ದೀರಾ? 7 + 2 9, ಕೆಳಗಡೆ 14. 7 + 2 9 ಬರುತ್ತೆ, ಕೆಳಗಡೆ 14 ಇದೆ, ಅದು 14 ಹಾಗೆ ಇಟ್ಬಿಡ್ತೀವಿ. ಸೌಜನ್ಯ ಗೊತ್ತಾಯ್ತಾ? ಲಕ್ಷ್ಮಿ ಗೊತ್ತಾಯ್ತಮ್ಮ? ಹಾಂ, ಮಾಡ್ತಿದ್ದೀರಾ? ಬರ್ತದ ಎಲ್ಲರೂ? ಡೌಟ್ ಇದ್ದರೆ ಕೇಳಿಬಿಡ್ರಿ, ಇಲ್ಲೇ ನನಗೇನು ತೊಂದರೆ ಇಲ್ಲ, ನನಗೆ ಇನ್ನೂ ಖುಷಿ ಆಗ್ತದೆ. ಯಾರಾದರೂ ಹುಡುಗರು ಡೌಟ್ ಕೇಳ್ತಾರೆ ಅಂದರೆ ಭಾಳ ಖುಷಿ ನಮಗೆ. ಹನುಮಂತು, ಯಾವ ಡೌಟು? ಇದು ಗೊತ್ತಾಗಲಿಲ್ಲ. 14 ಹೆಂಗೆ ಬಂತು ಅಂತ ಗೊತ್ತಾತ? ಲಾಸ, ಅದು ಲಾಸ. 2 ಎಷ್ಟಲೇ 14? 2 7 ಕಣಪ್ಪ, ಅದು ಆಯ್ತು ಕಣ. 2 7 ಸರಿನಾ? ಅದು ಅವ್ರ ಕಡೆದು, ಅದು 2 7 ಹಾಂ ಸರಿ. 7 ಎಷ್ಟಲೇ 14ಅಪ್ಪ? 7 2 14. ಓಕೆ, 7 2 14. ಸರಿನಪ್ಪ, ಸಂಬಂಧ ಬರ್ದ್ವಾ? ಹಾಂ, ಮಗ್ಗಿ ಚೆನ್ನಾಗಿ ಬರ್ಬೇಕು ಹನುಮಂತು, ಮಗ್ಗಿ ಚೆನ್ನಾಗಿ ಬರಬೇಕು. ಎಲ್ಲರಿಗೂ ಹೇಳ್ತಾಯಿದ್ದೀನಿ ಮಕ್ಕಳೇ, ಗಣಿತ ಬರಬೇಕಂದ್ರೆ ಮಗ್ಗಿ ಚೆನ್ನಾಗಿ ಬರಬೇಕು. ಮಗ್ಗಿ ಮೇಲೆ ಎಲ್ಲ ಆಟ, ಇದೆಲ್ಲ ಕಬಡ್ಡಿ, ಖೋಖೋ, ಚೆಸ್ಸು, ಕೇರಮ್, ವಾಲಿಬಾಲ್, ಫುಟ್ಬಾಲ್ ಎಲ್ಲ ಇಲ್ಲ ಮಗ್ಗಿ ಕಲ್ತ ಮೇಲೆ ಬರೋದು. ಮಗ್ಗಿ ಬರೋಲ್ಲ ಅಂದರೆ ಏನೂ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತೀರಾ? ಹಾಂ, ಮಗ್ಗಿ ಚೆನ್ನಾಗಿ ಬರಬೇಕು. ಸೊ ಆಯ್ತಪ್ಪ, 2 7 14, 7 2 14 ಬರ್ದಪ್ಪ. ಇದನ್ನು ಗುಣಿಸ್ಕೊಬೇಕಪ್ಪ ಅಷ್ಟೇ. 1 7 7 ಸರಿ ರೀ. ಪ್ಲಸ್ ಐತ್ರಿ, ಪ್ಲಸ್ ಇಡ್ಬೇಕ್ರಿ ಅಷ್ಟೇ. 1 2 2, 7 + 2 9. 7ಕ್ಕೆ 2 ಸೇರಿಸಿದ್ರೆ 9, 14ಕ್ಕೆ 14. ಕ್ಲಿಯರ್ ಆಯಿತಾ? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದಾ ಸಮರ್ಥಿಸ್ತೆ? ಹಾಂ ಪಾಟೀಲ್, ಕಮಾನ್. ಚೆಕ್ ಮಾಡಿರಿ. ಗುಡ್. ಆಯ್ತಾ? 19 15 ಮಕ್ಕಳೇ. ಲಾಸ ತೆಗಿಬೇಕು ಮೊದಲು ನಾವು, ಛೇದಗಳ ಲಾಸ. ಇಲ್ಲಿ ಛೇದಗಳು ಯಾವ್ಯಾವ ಇದ್ದಾವೆ ಚಿನ್ನು? 5 ಮತ್ತು 3. 5 ಮತ್ತು 3 ಎಂಥ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳ ಲಾಸ ಏನಾಗಿರುತ್ತೆ?
ಅವುಗಳ ಗುಣಲಬ್ಧ ಮತ್ತು ಲಾಸ ಕಂಡಿಡ್ಕಂತ ಕೂರಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ. ಗೊತ್ತಿದೆ ನಮಗೆ ಶಾರ್ಟ್ಕಟ್. ಅವಿಭಾಜ್ಯ ಸಂಖ್ಯೆಗಳ ಲಾಸ ಯಾವಾಗಲೂ ಏನಾಗಿರುತ್ತೆ? ಅವುಗಳ ಗುಣಲಬ್ಧ. 5 ಮೂರಲೆ ಎಷ್ಟು? 5 ಮೂರಲೆ 15. ಕರೆಕ್ಟಾ ಮಕ್ಕಳೇ? ಕರೆಕ್ಟ್ರಾ? 5 ಮೂರಲೆ 15 ಕರೆಕ್ಟಾ? ಲಾಸ 5 ಎಷ್ಟಲೆ 15? ಈಗ ತಾನೇ ಮಾಡಲಿಲ್ವಾ? 5 ಮೂರಲೆ 3 5ಲೆ ಕರೆಕ್ಟಾ? 5 ಮೂರಲೆ 3 5ಲೆ 5 ಮೂರಲೆ 3 5ಲೆ ಕರೆಕ್ಟ್ ಬರ್ದನಾ? ಕರೆಕ್ಟ್ ಬರ್ತಿದ್ದೀನಾ? ವೆರಿ ಗುಡ್. ಸೊ ನಂತರ ಏನು ಮಾಡ್ತೀವಿ ಹನುಮಂತು? ಅದಕ್ಕೆ ಯಾಕಪ್ಪ ಹೇಳ್ತೀರಾ ಆ ಥರ? ಅವನ ಮೇಲೆ ಯಾಕಷ್ಟು ಎಗರ್ತಿದ್ದೀರಾ ಹಾಂ? ಹೇಳಪ್ಪ ಎಲ್ಲಿ ತಪ್ಪಿದೆ ಅಂತ. ಅವನಿಗೊಂದು ಅವಕಾಶ ಕೊಡು, ಅವನಿಗೇನೋ ಕನ್ಫ್ಯೂಷನ್ ಇದೆ. ಹಾಂ, ಇನ್ನೊಂದು ಸರಿ ಮಾಡೋಣ. ಇಲ್ಲ ನೋಡಪ್ಪ, 5 ಎಷ್ಟಲೆ 15? 5 ಮೂರಲೆ 15. 3 ಎಷ್ಟಲೆ 15? 3 5ಲೆ 15 ಕರೆಕ್ಟ್ ಇದೆ ಈಗ? ಓಕೆ. 3 ಮೂರಲೆ 9 ಪ್ಲಸ್ಸಿಗೆ ಪ್ಲಸ್ 2 5ಲೆ 10. 9ಕ್ಕೆ 10 ಸೇರಿಸಿದ್ರೆ 19 ಬೈ 15. ಎಂಥ ಭಿನ್ನರಾಶಿ? ವಿಷಮ ಇದ್ದರೆ ಏನು ಮಾಡ್ಬೇಕು ನಾವು? ವಿಷಮ ಇದ್ದರೆ ಏನು ಮಾಡ್ಬೇಕು ನಾವು? ತೋಟದಲ್ಲಿ ಕಳೆ ಇದ್ದರೆ ಏನು ಮಾಡ್ಬೇಕು ನಾವು? ಏನು ಮಾಡ್ಬೇಕು ನಾವು? ನೆಲದ ಮೇಲೆ ಕಸ ಇದ್ರೆ ಏನು ಮಾಡ್ಬೇಕು ನಾವು? ಹಲ್ಲೆಲ್ಲ ಕೊಳೆ ಆಗಿತ್ತಂದ್ರೆ ಏನು ಮಾಡ್ಬೇಕು ನಾವು? ಭಾಳ ದಿನದಿಂದ ಏನು ಸ್ನಾನ ಮಾಡಿಲ್ಲ ಅಂದ್ರೆ ಏನು ಮಾಡಬೇಕು? ಉಗುರು ಭಾಳ ಉದ್ದ ಬೆಳೆದಿದ್ವು ಅಂದ್ರೆ ಏನು ಮಾಡಬೇಕು? ವಿಷಮ ಭಿನ್ನರಾಶಿ ಬಂದರೆ ಏನು ಮಾಡಬೇಕು? ಮಿಶ್ರ ಮಾಡಬೇಕು. 15 ಒಂದ್ಲೆ 15 ಒಂದ್ಲೆ 15 ನಿದ್ದೆ ಬಂದರೆ ಏನು ಮಾಡಬೇಕು? ಮಲಗ್ರಿ ಎಲ್ಲರು. ಯಾರೋ ಒಬ್ರು ಅಂದರು, ಯಾರೋ ಹರ್ಷ ಏನಂದೆ? ಮುಖ ತೊಳ್ಕೊಬೇಕು. ವೆರಿ ಗುಡ್ ಆನ್ಸರ್. ಉದಯ್ ಗುಡ್ ನೈಟ್ ಅಪ್ಪ. ಗುಡ್ ನೈಟ್. ಹಾಂ, ಉದಯ್ಗಾದ್ರೂ ನಾವು ಗುಡ್ ನೈಟ್ ಅಂತ ಹೇಳ್ಬೇಕು. ನಮ್ಮ ಸುಭಾಷಿಗೆ ಗುಡ್ ನೈಟ್ ಹೇಳೋದೇ ಬೇಡ, ಆಲ್ರೆಡಿ ಮಲ್ಕೊಂಡಿರ್ತಾನೆ ಅವನು. ಓ ಇಲ್ಲಿ ಬನ್ನಿ ವಾಪಸ್ ಬನ್ನಿ. ವಿಷಮ ಇದೆ ಮಿಶ್ರ ಮಾಡೋಣ. ಹಾಂ ಸಮರ್ಥ, ವಿಷಮ ಇದೆ ಮಿಶ್ರ ಮಾಡೋಣ. 15 ಒಂದ್ಲೆ 15. 19ರಲ್ಲಿ 15 ಹೋದರೆ ಸಮರ್ಥ. 19ರಲ್ಲಿ 15 ಕಳೆದ್ರೆ ಶೇಷ 4. ವೆರಿ ಗುಡ್. ಹೇಳಪ್ಪ, ಬಾಯ್ ಬಿಟ್ಟು ಹೇಳೋದನ್ನು. 1 4/15. ವಿಷಮ ಬಂದರೆ ಮಿಶ್ರ ಮಾಡೋದು ಮರಿಬೇಡಿ. ಯಾಕಂದರೆ ಉತ್ತರ ಒಂದೊಂದ್ಸರಿ ಮಿಶ್ರದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಏನಪ್ಪ ಮಾರ್ಕಸ್ ಅಲ್ಲದು, ಮಾರ್ಕ್ಸ್. ಅಯ್ಯೋ ಮಾರ್ಕಸ್. ನಾಲ್ಕು ಮತ್ತು 5 ಅದರ ಲಾಸ ತೆಗಿಯಕ್ಕೆ ಹೋಗ್ತೀರಿ. ಆದರೆ 4 ಮತ್ತು 5ಕ್ಕೆ ಸಾಮಾನ್ಯ ಅಪವರ್ತನ ಇದಾವ. 4 ಮತ್ತು 5ಕ್ಕೆ ಸಾಮಾನ್ಯ ಅಪವರ್ತನ ಅದಾವ. ಯಾವುದಾದ್ರೂ ಮಗ್ಗಿಯಲ್ಲಿ ಭಾಗಾಕಾರ ಮಾಡ್ಬೋದು 4 ಮತ್ತು 5ನ್ನು? ಒಂದೇ ಮಗ್ಗಿಯಲ್ಲಿ ಬರ್ತಾವ? ಬರಲ್ಲ. ಅಂಥದಕ್ಕೂ ಸಹ ಲಾಸ ಏನಾಗುತ್ತೆ? ಅವುಗಳ ಗುಣಲಬ್ಧ 4 5ಲೆ 20 ಅಷ್ಟೇ. ಇವು ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಸೊ 4 ಮತ್ತು 5 ಏನಾಗ್ತದೆ ಮಕ್ಕಳೇ? ಅದರ ಲಾಸ 4 × 5. 4 ಎಷ್ಟಲೆ? 4 5ಲೆ 20 ಅಲ್ಲ, ಇಲ್ಲಿ 20 ಅಂತ ಬರೆದುಬಿಡ್ತೀನಿ. 4 5ಲೆ 20 ಮಕ್ಕಳೇ. ಹನುಮಂತು 4 ಎಷ್ಟಲೆ 20? 4 5ಲೆ 20 ಸರಿನಾ? 5 ಎಷ್ಟಲೆ 20? 5 5ಲೆ 5 4ಲೆ 20. ಎಸ್ ಏನು ಮಾಡ್ತೀರಪ್ಪ? 3 5ಲೆ 15. 3 5ಲೆ 15 ಪ್ಲಸ್ಸಿಗೆ ಪ್ಲಸ್ಸು. 2 4ಲೆ 15 + 8 23 ಕೆಳಗಡೆ 20. ಎಂಥ ಭಿನ್ನರಾಶಿ 23/20 ಅಂತ ಇದೆ. ಇದನ್ನು ಹೇಗೆ ಮಾಡ್ಬೋದು? 21ಲೆ 20 ಶೇಷ 3. 1 3/20. ಸೊ 1 3/20 ಸುಭಾಷ್. 1 3/20. ಷರತ್ತು ಗೊತ್ತಾಗ್ತಿದೆಯಾ? ಇನ್ನೊಂದು ಸರಿನಾ? ಹಾಂ, ಬಟ್ ಅರ್ಥ ಆಗ್ಬೇಕಪ್ಪ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಹಾಂ, ಗುಡ್.
ಗುಡ್. ಈ ಲೆಕ್ಕ ನೋಡಿ ಮಾಡಿ ನೀವೇ ಸ್ವಂತ. ಇದಕ್ಕೆ 4 ಮತ್ತು 9ಕ್ಕೆ ಸಹ 4 ಮತ್ತು 9ಕ್ಕೆ ಸಾಮಾನ್ಯ ಅಪವರ್ತನಗಳಿದಾವೆ ಯಾವಾದ್ರು? ಯಾವುದಾದ್ರೂ ಇದೆಯಾ? ಒಂದೇ ಮಗ್ಗಿಯಲ್ಲಿ ಹೋಗ್ತದ? ಹಾಂ, ಕರೆಕ್ಟ್ ಪೃಥ್ವಿ, 29/36 ಕರೆಕ್ಟ್. ಬಟ್ ಒಂದು ಸರಿ ಮಾಡಪ್ಪ, ಮನಸ್ಸಲ್ಲೇ ಮಾಡೋಕ್ಕೋಗ್ಬೇಡ, ಎಲ್ಲ ಟೈಮ್ ಸರಿ ಆಗೋದಿಲ್ಲ, ಆಯಿತಾ? ಆದಷ್ಟು ನೀನು ಲೆಕ್ಕ ಮಾಡಿ ಕನ್ಫರ್ಮ್ ಮಾಡ್ಕ. ಲೆಕ್ಕ ಮಾಡೋದ್ರಲ್ಲಿ ಫಾಸ್ಟ್ ಆಗಂಗೆ, ಕೈ ನೋವು, ಹ್ಯಾಂಡ್ ರೈಟಿಂಗು ಫಾಸ್ಟ್ ಆಗುತ್ತೆ ಅವಾಗ. ಅಭ್ಯಾಸ ಮಾಡಬೇಕು. 29/36 ಕರೆಕ್ಟ್. ಹೇಗೆ ಲಾಸ್ ಏನು ಬರ್ತದೆ? ಯಾವುದಾದ್ರೂ ಒಂದು ಮಗ್ಗಿಯಲ್ಲಿ ಹೋಗುತ್ತಾ 4 ಮತ್ತು 9? ಯಾವುದಾದ್ರೂ ಬಾಧ್ಯತೆ ನಿಯಮ ಇದೆಯಾ ಅದಕ್ಕೆ? ಯಾವ ಬಾಧ್ಯತೆ ನಿಯಮ? ಸಾಮಾನ್ಯ ಬಾಧ್ಯತೆ ನಿಯಮ ಇಲ್ಲ ಅದಕ್ಕೆ. ಸೊ ಅವುಗಳ ಗುಣಲಬ್ಧ, ಅವುಗಳು ಸಹ ಅಪವರ್ತನಗಳು, ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ 4 9 36 ಬರಿತೇನೆ. 4 ಎಷ್ಟಲೇ 36? 4 9 36. 9 ಎಷ್ಟಲೇ 36? 9 4 36. ಸೊ 1 9 9 ಪ್ಲಸ್ಸಿಗೆ ಪ್ಲಸ್ಸು, ಬಲಜಿ ಕರೆಕ್ಟಾಗಿ ಕೂರಿ. 4 5 4 20. 20 ಪ್ಲಸ್ 9 ಅಥವಾ 9 ಪ್ಲಸ್ 20 29. 36ಕ್ಕೆ 36. ಎಂಥ ಭಿನ್ನರಾಶಿ? ವಿಷಮ ಮಾಡೋಣ? ಸಾರಿ ಮಿಶ್ರ ಮಾಡೋಣ? ಬರಲ್ಲ. ಸಮಭಿನ್ನರಾಶಿ ಆಲ್ ಓಕೆ. ಗೊತ್ತಾಯ್ತಮ್ಮ? ಗೊತ್ತಾಯ್ತಕ್ಕಂದ? ಸಮಭಿನ್ನರಾಶಿ ಯಾವಾಗಲೂ ಸಮಭಿನ್ನರಾಶಿಯಾಗೇ ಇರ್ತದೆ, ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸಾಗರ ಬರ್ತದ? ಪಂಡಿತರಾಧ್ಯ ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಹಾಂ, ರೆಡಿ ಇದ್ದೀರಾ? ನೋಡೋಣ ಇದಕ್ಕೆ ಯಾರು ಉತ್ತರ ಹೇಳ್ತೀರಿ. ಒಂದೊಂದು ಸರಿ ಈ ಥರ ಆಗುತ್ತೆ ಪೃಥ್ವಿ, ಆಯ್ತಪ್ಪ. ನೀವು ಒಳ್ಳೆ ಪ್ರಯತ್ನ ಮಾಡ್ತಿ, ಇಲ್ಲ ಅನ್ನಲ್ಲ, ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿರಿ, ಆಯಿತಾ? ಏನಾಗ್ತದೆ? 6 ಮತ್ತು 7 ಇದಕ್ಕೆ ಸಾಮಾನ್ಯ ಅಪವರ್ತನ ಇದೆಯಾ? ಯಾವುದಾದ್ರೂ ಬಾಧ್ಯತೆ ನಿಯಮ ಇದೆಯಾ? ಇಲ್ಲ. ಸೊ ಹಾಗಾಗಿ ಲಾಸ್ ಏನಾಗುತ್ತೆ? ಅವುಗಳ ಗುಣಲಬ್ಧ. 6 7 42 ಅಷ್ಟೇ. ಲಾಸ್ 42 ಬರ್ತದೆ, ಸಿಂಪಲ್. 6 ಎಷ್ಟಲೇ 42 ಮಕ್ಕಳೇ? 6 7 7 ಎಷ್ಟಲೇ 42 ಮಕ್ಕಳೇ? 7 6 ಕರೆಕ್ಟ ಲಕ್ಷ್ಮಿ? 5 7 35 ಪ್ಲಸ್ಸಿಗೆ ಪ್ಲಸ್ಸು, 4 6 24. ಸೊ 35 ಪ್ಲಸ್ 24, 5 ಪ್ಲಸ್ 4 9. ಬಿಡಿಸ್ತಾನ ಕೂಡಿಸ್ತೆ, ಹತ್ರ ಸ್ಥಾನ ಕೂಡಿಸ್ತಾ ಇದ್ದೀನಿ, ನೆನಪಿದೆಯಾ? 3 + 2 5. ಕೆಳಗಡೆ ಏನು ಬರಿತೀವಿ? 42. 59/42. ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. 59/42ನ ನಾವು ಮಾಡೋದಾದರೆ 42 ಒಂದಲೇ 42. 59ರಲ್ಲಿ 42 ಕಳೆದ್ರೆ ವೆರಿ ಗುಡ್. ಎಷ್ಟು ಬರುತ್ತೆ? 17 ಬರುತ್ತೆ. 17. ಹಾಂ, ಏನಂತ ಓದ್ತೀವಿ? 1 17/42. 1 17/42 ಅಥವಾ 1 42ನೇ 17 ಅಂತಲೂ ಕರಿಬೋದು. 1 42ನೇ 17. ಕನ್ನಡದಲ್ಲಾದರೆ ಉಲ್ಟಾ, ಇಂಗ್ಲೀಷಲ್ಲಾದರೆ ಮೇಲಿಂದ ಕೆಳಗೆ. ಸರಿನಾ? ಗೊತ್ತಿರಬೇಕದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಮುಂದಿನ ಪ್ರಶ್ನೆ ಇಲ್ಲ, ಆದರೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗ ನೋಡ್ತೀವಿ. ಇದುವರೆಗೂ ಸಮ ಭಿನ್ನರಾಶಿಗಳನ್ನು ಕೂಡೋದು ಮಾಡಿದ್ದೀವಿ. ಮಿಶ್ರ ಭಿನ್ನರಾಶಿ ಬಂದರೆ ಏನು ಮಾಡಬೇಕು? ಒಮ್ಮೊಮ್ಮೆಲೆ 3 ಭಿನ್ನರಾಶಿಗಳು, 4 ಭಿನ್ನರಾಶಿಗಳು ಬಂದರೆ ಏನು ಮಾಡಬೇಕು? ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ವು, ಸಹ ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ವು, ಬೇರೆ ರೀತಿ ಬಂದರೆ ಏನು ಮಾಡಬೇಕು? ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.